ನಮ್ಮ ಇದರಲ್ಲಿ ಎಷ್ಟೋ ಜನ ಮಹಾರಾಜ ಶಾಸ್ತ್ರಾಚಾರ್ಯ ಮಹಾಶಯರಿಗೂ ಹಾಗೆ ಅಭಿಪ್ರಾಯಗಳಿಗೂ ಅದೇ ರೀತಿಯಲ್ಲಿ ನಮ್ಮನ್ನು ಎಲ್ಲ ಈ ಸೀರೆಗೆ ದೇವರಾದಂತಹ ನಮ್ಮ ಸೋಮನಾಥರಿಗೆ ಮಾಡುತ್ತಾ ಇವತ್ತಿನ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿ ನಾವು ಇಟ್ಟಿದ್ದೇವೆ. ದೀಪವನ್ನು ಬೆಳೆಸುತ್ತೇವೆ. ದೀಪ ಅಂತ ಹೇಳಿದರೆ ನಿಮಗೆ ದೀ ಅಂತ ಹೇಳಿದರೆ ಕೂಡುವುದಂತಹ ಅಂತ ಹೇಳಿದರೆ ತೆಗೆದುಕೊಳ್ಳುವುದು. ಹಾಗಾದರೆ ನಮಗೇನು ಫಲ ಇದರಲ್ಲಿ? ನಮ್ಮಲ್ಲಿ ತೇಜಸ್ಸು, ಅದರಲ್ಲಿ ದೀಪ ಬೆಳಗ್ತದೆ. ಅಸಗೌ ಮಸದ್ಗಮಯ ಅಂದರೆ ಜ್ಞಾನದಿಂದ ಜ್ಞಾಪಕಗಳಿಗೆ, ತಮಸೋಮ ಜ್ಯೋತಿರ್ಗಮಯ ಹಾಗೆ ಕತ್ತಲೆಯಿಂದ ಬೆಳಕಿನಗಳಿಗೆ, ಗಮಯ ಹಾಗೆ ಮೃತ್ಯುವಿನ ಅಮೃತತ್ವದ ಕಡೆಗೆ ಹೇಳಿ ನಾವು ಹೇಳಿ ಆ ದೀಪವನ್ನು ಬೆಳೆಸುವುದು. ದೀಪವು ನಮ್ಮ ಎಷ್ಟು ಹೊರಗೆ ಕಾರ್ಯಕ್ರಮ ನಡೆಸುತ್ತಾರೆ ಅಲ್ಲಿವರೆಗೆ ಆ ದೀಪ ಬೆಳಕಬೇಕಂತ ಅರ್ಥ. ಆದ್ದರಿಂದ ಇವತ್ತಿನ ದಿವಸ ಈ ನಮ್ಮಲ್ಲಿ ತುಂಬ ನೈಸರ್ಗಿಕ ಈ ಮಳೆಯಿಂದಾಗಿ ತುಂಬ ನೆರಳು ಹೋಗಿದೆ. ಆದ್ದರಿಂದ ಆ ಪ್ರಯುಕ್ತವಾಗಿ ಇಲ್ಲಿ ನಾವು ಈ ರಾಜೇಶ್ವರಿಯ ಆಸ್ಥಾನದಲ್ಲಿ ಸಿದ್ಧಿ ಆಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಆದರೆ ಶುಭವನ್ನು ಕೊಡಲಿಕ್ಕೆ ನಮ್ಮದೇ ಕಾರ್ಯಕ್ರಮ ನಾವು ಕೊಡುವುದು ಸರಿಯಲ್ಲ ಅಂತ ಕಾಣ್ತದೆ. ಆದರೂ ಕೂಡ ಆ ಮಹಾಕವಿ ಶಾಸ್ತ್ರಾಚಾರ್ಯ ಮಹಾಶಯರನ್ನು ಮಹಾರಾಯಣ್ಣನನ್ನು ಅದೇ ರೀತಿಯಲ್ಲಿ ಇಲ್ಲಿ ಇರುವಂತಹ ಆ ರಾಜರಾಜೇಶ್ವರಿಯನ್ನು ಹೊಂದಿಸುತ್ತಾ ಇದು ಕಾರ್ಯಕ್ರಮ ಸುಗಮವಾದ್ದರಿಂದ ಆ ಮಕ್ಕಳಿಗೆ ಕೂಡ ಆಯಾಮವನ್ನು ಅನುಸರಿಸಿಕೊಳ್ಳಲಿ. ಹಾಗೆ ಅವರು ಮಾಡುವಂತಹ ವಿದ್ಯೆಯನ್ನು ಪ್ರಗತಿಗೊಳಿಸಲಿ. ಹಾಗೆ ಅವರಿಗೆ ಅಷ್ಟೈಶ್ವರ್ಯವನ್ನು ಅನುಸರಿಸಿಕೊಟ್ಟು ರಕ್ಷಿಸಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶುಭಾಶೀರ್ವಾದದ ನುಡಿಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ವಂದನೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಜಯಂತ್ ಕೊಂಡಾಣ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವ ಜಗದೀಶ್ ಅಸೋಸಿಯೇಷನ್ ಶಾಲು ಹೊಲಿಸಿ ನೆನಪಿನ ಕಾರಣದೊಂದಿಗೆ ಸ್ವಾಗತಿಸಿದ್ದಾರೆ. ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಅವರನ್ನು ನಮ್ಮ ಮಲ್ಯಾಡಿ ಲೈವ್ ಇನ್ನ ವಿಜಯ್ ಕುಮಾರ್ ಶೆಟ್ಟಿ ಯಳಂತೂರ್ ಅವರನ್ನು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶ್ವಕರ್ಮ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ರಾಜಕೀಯವಾಗಿ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವರು ಡಾಕ್ಟರ್ ಎಸ್ ಹರೀಶಾಚಾರ್ಯ ಅವರು. ಡಾಕ್ಟರೇಟ್ ಪದವಿಯನ್ನು ಮಾಡಿದ್ದಾರೆ ಅವರು. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಿಂದ ಕೂಡ ಅವರು MLC ಎಲೆಕ್ಷನ್ಗೆ ನಿಂತು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದವರು ಎಸ್ ಹರೀಶಾಚಾರ್ಯ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಅವರು ಕಲ್ಕುರ ಪ್ರತಿಷ್ಠಾನದ ಮೂಲಕ ದೊಡ್ಡ ಕೆಲಸವನ್ನ ಮಾಡುವವರು, ಸದಾ ಇಂಥ ಯಕ್ಷಗಾನೀಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು ಮತ್ತು ಪ್ರೋತ್ಸಾಹಕರಾಗಿ ಕೆಲಸ ಮಾಡುವವರು. ವೃತ್ತಿ ಜೀವನದಲ್ಲಿ ನನಗೆ ಮತ್ತು ಅವರಿಗೆ ಒಂದು ಸಂಬಂಧ ಉಂಟು. ನಾನು ಜಾಹೀರಾತು ವಿಭಾಗದ ಮುಖ್ಯಸ್ಥ, ಅವರು ಜಾಹೀರಾತು ಕೊಡುವ ಏಜೆನ್ಸಿಯ ಮಾಲಕ. ಹಾಗಾಗಿ ಆ ಒಂದು ಸಂಬಂಧ ಕೂಡ ನಮಗೆ ಇದೆ. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡಿಕೊಂಡವರು ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಇನ್ನು ಅವರು ಕಳೆದ ಹಲವಾರು ಸಂಘಟನೆಗಳಲ್ಲಿ ಯಕ್ಷಗಾನದ ಬಗ್ಗೆ ವಿಶೇಷವಾಗಿ ತಿಳಿದವರು ಮತ್ತು ಯಕ್ಷ ಸಂಗಮ ಮೂಡಬಿದ್ರೆ ಮೂಲಕ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ತಾಳಮದ್ದಳೆಯನ್ನು ಸಂಘಟಿಸ್ತಾ ಬಂದವರು ನಮ್ಮ ಶಾಂತರಾಮ್ ಕುಡುವ ಸರ್ ಅವರು, ಯಕ್ಷ ಸಂಗಮದ ಸಂಚಾಲಕರು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಬಳಗದವರೇ ಆಗಿರುವಂತಹ ಪ್ರಶಾಂತ್ ಮಲ್ಯಾಡಿ ಅವರ ಮಲ್ಯಾಡಿ ಲೈವ್ ಮೂಲಕ ಜಗತ್ತಿನಾದ್ಯಂತ ಪ್ರಸಾರ ಆಗ್ತಾ ಇದೆ. ಅವರಿಗೆ ಕೂಡ ಅತ್ಯಂತ ಅವರ ಇಡೀ ತಂಡ ನಮಗೆ ತುಂಬಾ ವರ್ಷಗಳಿಂದ ನಮಗೆ ನಿರಂತರವಾಗಿ ಅವರ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ನನ್ನ
ನಮ್ಮ ಎಲ್ಲ ಮಾಧ್ಯಮದ ಬಂಧುಗಳ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಎಷ್ಟು ಗಣ್ಯರಿದ್ದಾರೆ, ಎದುರಿನಲ್ಲಿ ಕೂಡ ನನ್ನ ಆತ್ಮೀಯರು ತುಂಬ ಜನ ಇದ್ದಾರೆ. ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನ ಹೆಸರು ಹೇಳೋದಿಲ್ಲ ನಾನು. ಎಲ್ಲರೂ ಕೂಡ ನೀವು ನಮ್ಮ ಮನಸ್ಸಿನಲ್ಲಿದ್ದೀನಿ, ನೀವು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಇಲ್ಲಿ ಈಗ ಬಂದು ಸೇರಿರುವಂಥ ಎಲ್ಲ ಇಚ್ಛಾಭಿಮಾನಿಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಗೆ ಸಹಕಾರ ನೀಡುವಂಥ ಎಲ್ಲರನ್ನು ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುವ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ನಂದುದಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಈ ಕಾರ್ಯಕ್ರಮವೇ ಸಾಕ್ಷಿ. ನಿರಂತರ ಕೆಲವು ವರ್ಷಗಳಿಂದ ಅವರು ನಮಗೆ ಉದ್ಘಾಟನೆಯನ್ನು ಮಾಡಿ ದೀಪ ಬೆಳಗಿಸಿ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಪ್ರೋತ್ಸಾಹದ ಮಾತುಗಳು ಮತ್ತು ಸಹಾಯ ಸಹಕಾರವನ್ನ ಮಾಡ್ತಾ ಇರುವಂತಹ ಟಿ.ಜಿ. ರಾಜಾರಾಮ್ ಭಟ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಈಗ ಅವರಿಂದ ಉದ್ಘಾಟನೆಯ ಮಾತು. ಕಳೆದ 8 ವರ್ಷಕ್ಕೆ ಹಿಂದೆ ಆರಂಭವಾಗಿರುವಂತಹ ಈ ಭ್ರಾಮರಿ ಯಕ್ಷಮಿತ್ರರು ನಿಜ ಅರ್ಥದ ಯಕ್ಷಗಾನದ ವ್ಯವಸಾಯವನ್ನು ಮಾಡ್ತಾ ಇದೆ. ತುಂಬ ತಿರುಗಾಟದ ತೆಂಕುತಿಟ್ಟಿನ ಮೇಳಗಳ ಮಧ್ಯೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಮೈಗೂಡಿಸಿಕೊಂಡು ಬೆಳೆದು ಬಂದಂತಹ ಈ ಟ್ರಸ್ಟ್. ಸತೀಶ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಈ ಟ್ರಸ್ಟಿನ ಹೆಸರುಗಳಲ್ಲಿ ಆದ ರೂಪಾಂತರವನ್ನು ಸೂಚ್ಯವಾಗಿ ನಮಗೆ ಹೇಳಿದರು. 8 ವರ್ಷದ ಈ ಪ್ರಯಾಣದಲ್ಲಿ ಈ ಟ್ರಸ್ಟ್ 4 ಹೆಸರುಗಳನ್ನು ಪಡ್ಕೊಂಡಿದೆ. ಇನ್ನೂ ಮಾತ್ರ ನಿರಂತರವಾಗಿ ಭ್ರಾಮರಿ ಯಕ್ಷಮಿತ್ರ ಟ್ರಸ್ಟ್ ಹೆಸರು ಅದು ಇರಲಿ, ಯಾರು ನಿಮಗೆ ಕಾಟ ಮಾಡೋದಿರಲಿ ಅಂತ ನಾನು ಆ ತಾಯಿ ಭ್ರಾಮರಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಕ್ಷಗಾನ ಕ್ಷೇತ್ರದಲ್ಲಿ ನಾನಾಗ ಹೇಳಿದೆ, ನಾನು ಸತೀಶ್ ಅವರ ಪ್ರಾಸ್ತಾವಿಕೆಯನ್ನು ಹೊರಗಡೆ ಹೋಗೋದಿಲ್ಲ, ಹಾಗೆ ಹೋಗಬಾರ್ದು ಅಂತ ಇಲ್ಲೋ ಪ್ರಭಾಕರ್ ಜೋಶಿಯವರು ಒಂದು ಕಡೆ ಹೇಳಿದೆ. ನೀ ಎಲ್ಲಿ ಎಷ್ಟು ಬೇಕಾದರೂ ಭಾಷಣ ಮಾಡು, ಅವನು ಪ್ರಾಸ್ತಾವಿಕ ಏನು ಮಾತಾಡ್ತಾನೆ ಅಲ್ಲಿ ಹೊರಗಡೆ ಹೋಗಬೇಡ ಅಂತೇಳಿದೆ. ಈ ಭ್ರಾಮರಿ ಯಕ್ಷಮಿತ್ರ ಟ್ರಸ್ಟಿನ ಒಂದು ಇತಿಹಾಸ, ಅದೊಂದು ಸಾಹಸಗಾಥೆ. ಕೇವಲ ಹಾಳು ಹರಟೆಯ ಮೆಸೇಜ್ಗಳಿಗಾಗಿ ಆರಂಭ ಆದಂಥ ಈ ಭ್ರಾಮರಿ ಈ ಗ್ರೂಪ್, ವಾಟ್ಸಪ್ ಗ್ರೂಪ್ ಮುಂದೆ ಬೆಳೀತಾ ಅದು ಯಕ್ಷಗಾನ ವಿಮರ್ಶಕನಾಗಿ, ಯಕ್ಷಗಾನದ ವಿಮರ್ಶಕ ಸಂಸ್ಥೆಯಾಗಿ ಯಕ್ಷಗಾನ ವಿಮರ್ಶನೆ ಮಾಡಬಲ್ಲಂತಹ ಅವರನ್ನು ಒಟ್ಟು ಸೇರಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಆಗಿ ಯಕ್ಷಗಾನದ ಕಲಾವಿದರು ಒಮ್ಮೆ ಹೀಗೆ ನೋಡುವಂಥ ಒಂದು ವಾಟ್ಸಪ್ ಗ್ರೂಪ್ ಆಗಿ ವಾಮನಾವತಾರಿ ರೂಪದ ಆ ಟ್ರಸ್ಟ್ ಇವತ್ತು ತ್ರಿವಿಕ್ರಮನಾಗಿ ಈ ತೆಂಕುತಿಟ್ಟಿನ ಯಕ್ಷಗಾನ ಕಥೆ ಬೆಳಗಿದ್ದು ಅದು ಮಾತ್ರ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ನನಗೆ ಒಮ್ಮೆ ಮನಸ್ಸು ಯಾಕೆ ಬೇಕಿತ್ತು ಇವರಿಗೆ ಅಂತ ಒಮ್ಮೆ ಅನಿಸೋದು ನನಗೆ. ಯಾಕೆ ಬೇಕಿತ್ತು ಇವರಿಗೆ ಪೇಪರು, ನ್ಯೂಸು, ಪೇಜು,
ಇದರ ಮಧ್ಯೆ ಮುಳುಗಿರುವಂಥ ಇವರಿಗೆ ಯಾಕೆ ಬೇಕು ಅಂತ ಒಮ್ಮೊಮ್ಮೆ ನನಗೆ ಅನಿಸೋದು. ಆದರೆ ನನಗೆ ಇವತ್ತು ಅನ್ನಿಸ್ತು ಬೇಕು, ಈ ಬ್ರಾಹ್ಮರಿ ಯಕ್ಷಮಿತ್ರರು ಟ್ರಸ್ಟ್ ಅದು ಬೇಕು. ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಟಾನಿಕ್ ನೀಡುವಂತಹ ಒಂದು ಟ್ರಸ್ಟ್. ಏನು ಕಾರ್ಯಕ್ರಮ, ವರ್ಷಕ್ಕೊಂದು ಯಕ್ಷಗಾನ ವೈಭವ, ಯಕ್ಷ ವೈಭವ. ಆ ಕಾರ್ಯಕ್ರಮದಲ್ಲಿ ಒಂದು ಯಕ್ಷಮಣಿ ಪ್ರಶಸ್ತಿ, ಯಕ್ಷಗಾನದಲ್ಲಿ ಸೇವೆ ಮಾಡಿದಂಥ ಒಂದು ಸಂಸ್ಥೆಯನ್ನು ಹುಡುಕಿ ಅವ್ರಿಗೊಂದು ಗೌರವ, ನೇಪಥ್ಯದ ಕಲಾವಿದನೊಬ್ಬನಿಗೆ ಸನ್ಮಾನ. ಇದು ಬ್ರಾಹ್ಮರಿಯ ತಿರುಳು. ಇವತ್ತು ನಿಜ ಅರ್ಥದಲ್ಲಿ ನಾರಾಯಣ ಭಟ್ರಿಗೆ ಒಂದು ಸನ್ಮಾನ, ನಮ್ಮ ವಸಂತನಿಗೆ ಒಂದು ಸನ್ಮಾನ ಮತ್ತು ಬ್ರಾಹ್ಮರಿ ಯಕ್ಷಸೇವಾ ಪುರಸ್ಕಾರ ಪ್ರದಾನ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಬೆಳಗಿನವರೆಗೆ ನಡೆಯುವಂತಹ ಈ ಮಹಿಳಾ ಯಕ್ಷಗಾನ, ಶ್ರೀಮತಿ ಪರಿಣಯ, ಸಾತ್ವಿ, ಸೈರಂದ್ರಿ, ವೈಜಯಂತಿ ಪರಿಣಯ, ಪೂರ ಪುಂಜನ ಕ್ಲನ್ಸಿ. ಯಕ್ಷಗಾನದ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಹೆಂಗಸರನ್ನು ಉದ್ಘಾಟಿಸುವಂತಹ, ಅವರ ಶೌರ್ಯವನ್ನು ಮೆರೆಯುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಏನು ನೀವು ರೂಪೀಕರಿಸಿದ್ದೀರಿ ಸತೀಶ್ ಅವರೇ, ವಿನಯ್ ಅವರೇ, ನಿಮ್ಮ ಈ ಪ್ರಯತ್ನ ಇದು 100 ಕಾಲ ಸಾಗಲಿ. ನಿಮ್ಮ ಜೊತೆ ಇನ್ನೂ 100 ಮಂದಿ, ಇವತ್ತು 190 ಸದಸ್ಯರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಜೊತೆ 100 ಮಂದಿ ಇನ್ನೂ ಸೇರಿಕೊಳ್ಳುವಂತಾಗಲಿ. ನೀವು ಯಕ್ಷಗಾನ ತೇರು ಎಳೆಯುವಂಥ ನಿಮ್ಮ ಕಾಯಕಕ್ಕೆ ನಾವು ನಿಮ್ಮ ಜೊತೆ ಯಾವತ್ತೂ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಯಕ್ಷಗಾನ ಮುಗಿಗೆ ಅಂತಹ ಕಿರಣ್ ಕುಮಾರ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕಿಶೋರ್ ಭಟ್ ಕೊಮ್ಮೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅವರನ್ನು ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಗೆ ಬುಗ್ಗಿಯಾಗಿ ಹೇಗೆ ಇರಬಹುದು ಅಂಥೇಳಿ ನಾವು ಗಮನಿಸಬೇಕು ಅಂತಾದರೆ, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಅವರನ್ನು ನೋಡಿದರೆ ಸಾಕು. ಬೆಳಗ್ಗೆ ಬಹುಶಃ 5:30-6 ಗಂಟೆಯಿಂದ ಅವರ ಚಟುವಟಿಕೆ ಆರಂಭ ಆಗ್ತದೆ. ಅದು ಮರುದಿನ ಬೆಳಗ್ಗೆ 3 ಗಂಟೆವರೆಗೆ ಅದು ಚಟುವಟಿಕೆ ರೂಪದಲ್ಲೇ ಇರ್ತದೆ. ಆದರೆ ಎಷ್ಟು ಹೊತ್ತಿಗೆ ಅವರನ್ನು ನೋಡಿದರೂ ಕೂಡ ಅವರು ಇದೇ ರೀತಿ ಉತ್ಸಾಹದಲ್ಲೇ ಇರ್ತಾರೆ. ಈಗಷ್ಟೇ ಮನೆಯಿಂದ ಹೊರಟ್ರೇನೋ ಅಂತ ಹೇಳುವ ರೀತಿಯಲ್ಲಿ ಅವರು ನಗನಗ್ತಾ ಇರ್ತಾರೆ. ನಾನು ನೋಡಿದ ಹಾಗೆ ಅವರಿಗೆ ಸಿಟ್ಟು ಬಂದದ್ದನ್ನು ನಾನು ನೋಡಲಿಲ್ಲ, ಬೇರೆ ಯಾರಾದರೂ ನೋಡಿದ್ದಾರೆ ಅನ್ನೋ ಗೊತ್ತಿಲ್ಲ. ವೈಚಾರಿಕವಾಗಿ ಬಂದಿರಬಹುದು, ಘಟನೆಗೆ ಸಂಬಂಧಪಟ್ಟ ಹಾಗೆ ಬಂದಿರಬಹುದು. ಹೀಗೆ ನೋಡಿದಾಗ ಅವರನ್ನು ನಾನು ಉಗ್ರ ರೂಪದಲ್ಲಿ ನೋಡಲಿಲ್ಲ. ಅಂತಹ ಉತ್ಸಾಹದ ಚಿಲುಮೆ ಆದಂತಹ ವೇದವ್ಯಾಸ್ ಕಾಮತ್ ಅವರು ಅನೇಕ ವರ್ಷಗಳಿಂದ ನಮ್ಮ ಸಂಘಟನೆಗೆ ಪ್ರೋತ್ಸಾಹಕರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗದಿದ್ದರೆ ಯಕ್ಷಗಾನಕ್ಕೆ ಬಂದಾದರೂ ಅವರು ತುಂಬ ಹೊತ್ತು ಯಕ್ಷಗಾನವನ್ನು ವೀಕ್ಷಿಸಿ ಹೋಗ್ತಾರೆ. ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ತಾ ಇದ್ದೇನೆ. ನಿರಂತರ ಕೊಡುಗೆಯನ್ನು ಕೊಡ್ತಿರುವಂಥ ಗೌರವಾನ್ವಿತ TG ರಾಜಾರಾಮ್ ಭಟ್ ಅವರಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ನನ್ನ ಆತ್ಮೀಯ ಮಿತ್ರರು, ವಿಶ್ವಕರ್ಮ ಬ್ಯಾಂಕಿನ ಅಧ್ಯಕ್ಷರು, ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆ ಮತ್ತು ಹೆಸರನ್ನು ಮಾಡಿದಂಥ ಆತ್ಮೀಯ ಆದರಣೀಯ ಗೌರವಾನ್ವಿತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಂಗಳೂರಿನಲ್ಲಿ ಬಹಳ ಯಶಸ್ವಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಪ್ರದೀಪ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತ. ಪ್ರಥಮವಾಗಿ ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇವತ್ತು 8ನೇ ವರ್ಷದ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಂಗಳೂರಿನ ಕುದ್ಮಲ್ ಪುರಭವನದಲ್ಲಿ ನಡೀತಾ ಇದೆ. ಪ್ರಾರಂಭದಲ್ಲಿ ಮಾಧ್ಯಮದ ಬಂಧುಗಳೆಲ್ಲರೂ ದಿನನಿತ್ಯದ ಒತ್ತಡದ ಜೀವನದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ತಮ್ಮ ತುಳುನಾಡಿನ ಇತಿಹಾಸ ವಿಶೇಷತೆಯನ್ನು ಭಾಳಷ್ಟು ಮೆಚ್ಚಿಕೊಂಡು ಅದನ್ನು ಇನ್ನಿತರ ಬಂಧುಗಳಿಗೆ
ತೋರಿಸುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ವಾಟ್ಸಪ್ ಗ್ರೂಪಿನಿಂದ ಪ್ರಾರಂಭವಾದಂಥ ಇವತ್ತೊಂದು ಈ ಟ್ರಸ್ಟ್, ಈ ಸಂಸ್ಥೆ ಇವತ್ತು ಯಕ್ಷಗಾನದ ವಿಷಯದಲ್ಲಿ ಬೇರೆ ಬೇರೆ ರೀತಿಯ ಕೊಡುಗೆಯನ್ನು ಕೊಟ್ಟಂಥ ಹಿರಿಯ ಕಲಾವಿದರಿಗೆ ಗುರುತಿಸುವಂಥದ್ದು, ಆ ಟ್ರಸ್ಟನ್ನು ಗುರುತಿಸುವಂಥದ್ದು, ಅವರ ಕೊಡುಗೆಯನ್ನು ನೆನಪಿಸುವಂಥ ಕೆಲಸ ಕಾರ್ಯಗಳು ಈ ಒಂದು ಟ್ರಸ್ಟ್ನ ಮುಖೇನ ಆಗ್ತಾ ಇದೆ ಅಂತ ಹೇಳಿದರೆ ಭಾಳ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇವತ್ತು ಇತಿಹಾಸವನ್ನು ತಿಳ್ಕೊಳ್ಬೇಕು. ಇವತ್ತು ಯಕ್ಷಗಾನದ ಮುಖಾಂತರ ಈ ನಮ್ಮ ತುಳುನಾಡಿನ ಅಥವಾ ನಮ್ಮ ಪರಂಪರೆಯ ಇತಿಹಾಸಗಳನ್ನು ಒಂದು ವಿಶೇಷವಾಗಿ ನೃತ್ಯ ರೂಪದಲ್ಲಿ ತೋರಿಸುವಂಥ ಅಥವಾ ಇನ್ನಿತರ ಹಾಡಿನ ಮುಖಾಂತರ ತಿಳಿಸ್ಕೊಡುವಂಥ ಪ್ರಯತ್ನಗಳು ಒಂದು ಕಡೆ ಆದರೆ, ಅದನ್ನು ಇನ್ನಿತರ ಯುವಕರಿಗೆ ಅದರ ವಿಶೇಷವಾದಂಥ ಆಸಕ್ತಿ ಹುಟ್ಟಿಸಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಮಾಧ್ಯಮದ ಬಂಧುಗಳು ಮಾಡಿದಂಥ ಈ ಕಾರ್ಯಕ್ರಮಗಳು, ಅದರಲ್ಲಿ ಬ್ರಾಹ್ಮರಿ ಯಕ್ಷಮಿತ್ರರು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ರಾಜಾರಾಮ್ ಭಟ್ರು ಹೇಳಿದಂಥ ಒಂದು ಮಾತು, ಹಗಲು ರಾತ್ರಿ ಮಾಧ್ಯಮದ ಬಂಧುಗಳು ಅವರದೇ ಆದಂಥ ಒಂದು ಜಂಜಾಟಿನಲ್ಲಿರುವಾಗ ಇದೆಲ್ಲ ಯಾಕೆ ಬೇಕು ಅಂತ ಕೇಳುವಂಥ ಮಾನಸಿಕತೆ ಸಹಜವಾಗಿ ಬರುತ್ತೆ. ಆದರೆ ಎಲ್ಲೋ ನಾವು ಇದನ್ನು ಇವತ್ತು ಮಾಡದಿದ್ರೆ ಇನ್ಯಾರು ಮಾಡಬೇಕು ಅಂತ ಹೇಳುವಂಥ ಅವರ ಒಂದು ವಿಶೇಷವಾದಂಥ ಚಿಂತನೆ ಇವತ್ತು 8 ವರ್ಷದಿಂದ ಅವರ ಕೊಡುಗೆಗಳನ್ನು ನಾವು ನೆನಪಿಸ್ಕೊಳ್ತೇವೆ. ಇವತ್ತು ಈ ಕೊಡುಗೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು, ಇನ್ನಷ್ಟು ಕಲಾವಿದರಿಗೆ ಶಕ್ತಿ ತುಂಬಿಸುವಂಥ ಕಾರ್ಯ ಆಗಬೇಕು. ಕಲಾವಿದರು ನಮ್ಮ ತುಳುನಾಡಿನಲ್ಲಿ ಯಕ್ಷಗಾನದ ಮುಖಾಂತರ ಕೊಡುಗೆ ಕೊಟ್ಟಂತನ್ನು ನಾವು ನೆನಪಿಸ್ಕೊಳ್ತೇವೆ. ಹಾಗಾಗಿ ಕಲಾವಿದರನ್ನು ಅವರಿಗೊಂದು ನೆನಪಿಸಿಕೊಂಡು ಗೌರವ ಕೊಡುವಂಥ ಕಾರ್ಯ ಆಗಬೇಕು ಅಂತೇಳುವಂಥ ಮುಖೇನ ಈ ಕಾರ್ಯಕ್ರಮ ಭಾಳ ದೊಡ್ಡ ಮಹತ್ವದ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಹಾಗಾಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ನಾನೊಂದು ಶಾಸಕನಾಗಿ ತುಂಬು ಹೃದಯದ ಅವರಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತೇನೆ. ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಒಂದು ವಾಟ್ಸಪ್ ಗ್ರೂಪನ್ನು ಯಾವ ರೀತಿಯಲ್ಲಿ ಸದ್ಬಳಕೆ ಮಾಡ್ಬೋದು, ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳೋದು ತೋರಿಸ್ಕೊಟ್ಟಿದ್ದೀರಿ. ಕೆಲವು ಕಡೆಗಳಲ್ಲಿ ವಾಟ್ಸಪ್ನ ಗ್ರೂಪುಗಳಲ್ಲಿ ಇದ್ದಂಥ ಗ್ರೂಪುಗಳು ಕೇವಲ ಯಾವುದೇ ಚಟುವಟಿಕೆ ಇಲ್ಲದೆ ಹರಟೆ ಹೊಡೆಯುವಂಥ ಕಾಲಘಟ್ಟದಲ್ಲಿ ಹರಟೆ ಹೊಡೆಯುವಂಥ ಮೆಸೇಜ್ಗಳು ಕಂಡಾಗ ಈ ವಾಟ್ಸಪ್ ಗ್ರೂಪು ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಕೊಡುಗೆಯನ್ನು ಸಮಾಜಕ್ಕೆ ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಾವು ವಾಟ್ಸಪ್ ಗ್ರೂಪ್ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಬಟ್ರೆ ಭಾಳಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಆ ವಾಟ್ಸಪ್ ಮೆಸೇಜನ್ನು ನೋಡಿದಂಥ ಹಸಿರು ಅನ್ಸೀನ್ ನಾಟ್ ರೆಡ್ ಅಂತ ಹೇಳುವಂಥ ರೀತಿಯಲ್ಲಿ ಹಸಿರು ರೌಂಡಾಗಿ 50, 100 ಈ ರೀತಿಯ ಮೆಸೇಜ್ಗಳು ನೋಡ್ತೇವೆ. ಅಂದರೆ ಏನೋ ಒಂದು ಗ್ರೂಪ್ ಮಾಡಿರ್ತಾರೆ, ಗ್ರೂಪಿನಲ್ಲಿ ಬಂದಂಥ ಮೆಸೇಜ್ಗಳು ಓದುವಷ್ಟು ನೋಡುವಷ್ಟು ಪುರುಸೋತಿರದಂಥ ಮಾನಸಿಕತೆ, ಅದರಲ್ಲಿ ಕೂಡ ಸಮಾಜಕ್ಕೆ ಬೇಕಾದಂಥ ವಿಚಾರಗಳು ಇರ್ತದೋ ಅಂತ ಹೇಳಿದ್ರೆ ಅದು ಇರದಂಥ ವಾತಾವರಣಗಳು ಇರುವಂಥ ಸಂದರ್ಭದಲ್ಲಿ ಇವರು ಈ ವಾಟ್ಸಪ್ ಗ್ರೂಪನ್ನು ಒಂದು ವಿಶೇಷವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅದರ ಮುಖಾಂತರ ನಮ್ಮ ಕರಾವಳಿಯ ತುಳುನಾಡಿನ ಈ ರೀತಿಯ ಕಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗುವಂಥ ದೃಷ್ಟಿಯ ಪ್ರಯತ್ನಗಳಿದೆ. ಹಾಗಾಗಿ ಅವರ ಈ ಪ್ರಯತ್ನ, ಅವರು ಹೇಳಿದರು ಈ ಗ್ರೂಪಿನಲ್ಲಿದ್ದವರು ಬೇರೆ ದೇಶದಲ್ಲಿದ್ದಾರೆ, ಬೇರೆ ರಾಜ್ಯದಲ್ಲಿದ್ದಾರೆ, ಆದರೂ ಅವರೆಲ್ಲರೂ ಈ ಒಂದು ಗ್ರೂಪಿನ ಇವರ ಕೊಡುಗೆಯನ್ನು ನಿರಂತರವಾಗಿ ಮೆಚ್ಚಿಕೊಳ್ತಾ ಸಹಕಾರವನ್ನು ಕೊಡ್ತಾ, ನಾವಂತೂ ಇಷ್ಟಂತೂ ಈ ಸಂದರ್ಭದಲ್ಲಿ ಮಾಡ್ಬೋದು. ಏನು ಅಂತ ಕೇಳಿದ್ರೆ ನಮ್ಮ ಹತ್ರ ಈ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕಾಗತ್ತೆ ಅಂದರೆ ನಮ್ಮ ಹತ್ರ ಮಾಡಲಿಕ್ಕಾಗಲಿಕ್ಕಿಲ್ಲ. ಆದರೆ ಮಾಡುವವರಿಗೆ ನಮ್ಮ ಮುಖಾಂತರ ಸಹಕಾರವನ್ನು ಕೊಡ್ತಾ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ನಿತ್ಯ ನಿರಂತರವಾಗಿ ಅವರ ಪತ್ರಿಕಾ ಕೆಲಸ ಕಾರ್ಯಗಳೊಂದಿಗೆ ಈ ಕೊಡುಗೆಯನ್ನು ಕೂಡ ನಿರಂತರವಾಗಿ ಕೊಡ್ತಾರೆ. ಬಹಳ ಪ್ರಾಮಾಣಿಕ ಪತ್ರಿಕಾ ರಂಗದ ಬಂಧುಗಳು ಇದರಲ್ಲಿದ್ದಾರೆ. ಅವರೆಲ್ಲರ ಕೊಡುಗೆ, ಅವರೆಲ್ಲರ ಕೆಲಸ ಕಾರ್ಯಗಳನ್ನು ನಾನು ವಿಶೇಷವಾಗಿ ಅತ್ಯುತ್ತಮವಾದಂಥ ಕಲಾವಿದರು ಕೂಡ ಅದರಲ್ಲಿದ್ದಾರೆ. ಕೆಲವರು ಕಲಾವಿದರು ಅವರ ಬೇರೆ ಬೇರೆ ರೀತಿಯ ಅವರ ವಿಚಾರಗಳು ನಮಗೆ ಕೆಲವೊಂದು ಸಂದರ್ಭದಲ್ಲಿ ನನಗೆ ಗೊತ್ತಾಗೋದು. ನಾನು ಹೋದ 1-2-4 ವರ್ಷದ ಹಿಂದೆ ಬಂದಾಗ ಸತೀಶ್ ಅವರು ಇಲ್ಲಿ ಪ್ರಾರಂಭದ ಭಜನೆಯನ್ನು ಪ್ರಾರ್ಥನೆಯನ್ನು ಮಾಡಿದರು. ಇವತ್ತು ಇನ್ನೊಂದು ಪತ್ರಿಕಾ ಮಾಧ್ಯಮದಲ್ಲಿದ್ದಂಥವ್ರು ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ರು. ಎಷ್ಟು ಕಲಾವಿದರಿದ್ದಾರೆ ಅಂತ ಹೇಳಿದ್ರು, ಇದರಲ್ಲೇ ಬಹಳ ದೊಡ್ಡ ರೀತಿಯ ಕಲಾವಿದರು ಇದರ ಅಡಗಿದ್ದಾರೆ. ಹಾಗಾಗಿ ಈ ರೀತಿಯ ಕಲಾವಿದರ ಒಂದು ತಂಡ ಪತ್ರಿಕಾ ಉದ್ಯಮದಲ್ಲಿ ಇದ್ದುಕೊಂಡು ಇವತ್ತು ನಮ್ಮ ಕರಾವಳಿಯ ತುಳುನಾಡಿನ ಈ ಒಂದು ಕಲೆಯನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆಲ್ಲರ ತಂಡದವರ ಎಲ್ಲ ಬಂಧುಗಳಿಗೆ, ಹಲವು ಮಿತ್ರರಿದ್ದಾರೆ ಪತ್ರಿಕೆಯವರು, ಎಲ್ಲ ಪತ್ರಿಕಾ ರಂಗದ ಬೇರೆ ಬೇರೆ ಚಾನಲ್ ಮತ್ತು ಪತ್ರಿಕಾ ರಂಗದಲ್ಲಿ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಕೊಡುಗೆ. ಹಾಗಾಗಿ ಎಲ್ಲ ಪತ್ರಿಕೆ ಯಾರೆಲ್ಲ ಇದಕ್ಕೆ ಕೊಡುಗೆ ಸಹಕಾರ ಇದಕ್ಕೋಸ್ಕರ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅವರಿಗೆಲ್ಲರಿಗೂ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಕೊನೆಯದಾಗಿ ನಾನು ನಿಮ್ಮೊಂದಿಗೆ ನಿತ್ಯ ನಿರಂತರವಾಗಿದ್ದೇನೆ, ನನ್ನ ಪೂರ್ಣ ಸಹಕಾರ ಇದೆ.
ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂಸ್ಥೆ ಬೆಳೀಲಿ, ಇದರ ಮುಖಾಂತರ ಇನ್ನಷ್ಟು ಕಲಾವಿದರಿಗೆ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳಾಗಲಿ, ಆ ಕಲಾವಿದರಿಗೆ ಕೊರೋನಾ ಬಂದಾಗ ಆದಂಥ ಕಷ್ಟಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆ ಕಲಾವಿದರ ಅವರ ದುಃಖಗಳು, ಅವರು ಎಲ್ಲೋ ಒಂದು ಕಡೆ ಮನೆಯಲ್ಲಿ ಒಂದು ಜೀವನದಲ್ಲಿ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳೋದಂಥ ರೀತಿಯ ವಾತಾವರಣಗಳು ಇದ್ದದ್ದನ್ನು ಗಮನಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕೊನೆಯದಾಗಿ ನಾನು ಸ್ವಲ್ಪ ಇಂಚಿದ ಪೋಲಿ ಅಂದು ತೂಪು ನನಗೆ ಸನ್ಮಾನ ಆವಡ ಸತ್ಯ ಬೇಜಾರಾಗ್ಬೋದು, ಸನ್ಮಾನ ಮಂತೆ ಕೂಡ ನನಗೆ ಮೊದಲು ಮಾತಾಡಲಿಕ್ಕೆ ಕೊಟ್ಟಕೊಂಡು ನಾನು ಸ್ವಲ್ಪ ಹೌದು ಆಯಿತು, ಪತ್ರಿಕೆಯವರು ಹೇಳಿದ್ದು ಸ್ವಲ್ಪ ಕೇಳಬೇಕು. ಹಾಗಾಗಿ ಸನ್ಮಾನ ಆದ ನಂತರ ನನಗೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಈ ಹಿಂದಿನ ವರ್ಷಗಳಲ್ಲಿ ನಮ್ಮ ಈ ಯಕ್ಷವೈಭವದಲ್ಲಿ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯಿಂದ ಪುರಸ್ಕೃತರಾದಂತಹ ಬಣ್ಣದ ದೈತ್ಯ ನೆಗಳತೆಯ ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರವರು, ಅದೇ ರೀತಿ ದೇವಿ ಖ್ಯಾತಿಯ ಕುಷ್ಟಗಾಣಿಗ ಅವರು, ಯಕ್ಷಕನ್ನಿಕೆ ಖ್ಯಾತಿಯ ಪಾತಾಳ ವೆಂಕಟರಮಣ ಭಟ್ ಅವರು, ಹಾಸ್ಯಗಾರರಾದಂತಹ ಮುಖ್ಯಪ್ರಾಣ ಕಿನ್ನಿಗೋಳಿ, ಬಂಟ್ವಾಳ ಜಯರಾಮಾಚಾರ್ಯ, ಪದ್ಮನಾಭ ಶೆಟ್ಟಿಗಾರ್ ಸಿದ್ಧಕಟ್ಟೆ ಹಾಗೂ ಕಟೀಲ್ ಮೇಳದ ಕಲಾವಿದರಾದಂತಹ ಆನಂದ ಕಟೀಲ್ ಮತ್ತು ಸದಾಶಿವ ಶೆಟ್ಟಿ ಮುಂಡಾಜೆ, ಸಂಘಟಕರು ಕಲಾವಿದರು ಆದಂತಹ PV ಪರಮೇಶ್ ಹಾಗೂ ಅಗಲಿದ ಎಲ್ಲ ಕಲಾವಿದರ ಗೌರವಾರ್ಥ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ವಿನಂತಿ. ಶಾಸಕರು ಹೇಳಿದ ಕಾರಣ ಮುಂದಿನ ಕಾರ್ಯಕ್ರಮ ಸನ್ಮಾನವಾಗಿಯೇ ಇರ್ತದೆ. ಚೆಂಡೆಯಂತಹ ರಣವಾದ್ಯವನ್ನು ಮೆಲು ನುಡಿಗಳ ಮೂಲಕ, ತನಿ ಆವರ್ತನದ ಮೂಲಕ, ಮಣಿ ಪೆಟ್ಟುಗಳ ಮೂಲಕ ನಾದಾನುರಣನವಾಗಿ ಕಿವಿಗೆ ಇಂಪಾಗಿ ನುಡಿಸುವ ಸಾಮರ್ಥ್ಯದಲ್ಲಿ ಹೆಸರುವಾಸಿಯಾದಂತಹ ಪೆರ್ವಾಯಿ ನಾರಾಯಣ ಭಟ್ ಅವರು ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು. ಈ ವರ್ಷದ ಭ್ರಾಮರಿ ಯಕ್ಷಮಣಿ ಪುರಸ್ಕಾರವನ್ನು ನಾವು ಅವರಿಗೆ ಪ್ರದಾನ ಮಾಡಲಿದ್ದೇವೆ. ಕಟೀಲು ಮೇಳದಲ್ಲಿ ಸುದೀರ್ಘ ತಿರುಗಾಟವನ್ನು ಮಾಡಿದಂತಹ ಪೆರ್ವಾಯಿ ನಾರಾಯಣ ಭಟ್ ಅವರು ಕಳೆದ 7 ವರ್ಷಗಳಿಂದ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಈ ಬಾರಿಯ ಭ್ರಾಮರಿ ಯಕ್ಷಮಣಿ ಪುರಸ್ಕಾರವನ್ನು ನೀಡಲು ಎಲ್ಲರೂ ಒಟ್ಟಾಗಿ ತೀರ್ಮಾನಿಸಿದ್ದೇವೆ. ಇವರ ಸನ್ಮಾನ ಪತ್ರವನ್ನು ಸ್ವತಃ ವೈದಿಕ ವಿದ್ವಾಂಸರು ಆದಂತಹ ಗುರುರಾಜ್ ಹೊಳ್ಳಬಾಯಾರು ಅವರು ವಾಚಿಸಬೇಕಾಗಿ ವಿನಂತಿ. ನಮಸ್ತದಸೆ ಸದಸತ್ಪದಜೆ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇವರ ಆಶ್ರಯದಲ್ಲಿ 2/8/2025 ಮಂಗಳೂರು ಕುತ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ 8ನೇ ವರ್ಷದ ಯಕ್ಷವೈಭವದಲ್ಲಿ ತೆಂಕುತಿಟ್ಟಿನ ಪ್ರಸಿದ್ಧ ಹಿಮ್ಮೇಳ ವಾದಕ ಬಿ ನಾರಾಯಣ ಭಟ್ ಪೆರ್ವಾಯಿ ಇವರಿಗೆ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸಮ್ಮಾನ ಪತ್ರ. ಮಾನ್ಯರೇ, ಯಕ್ಷಗಾನದ ರಕ್ಕಸವಾದ್ಯವೆಂದೇ ಪರಿಗಣಿತವಾದ ಚೆಂಡೆಯಲ್ಲಿ ನಾದಾನುರಣದ ಮೂಲಕ ಖ್ಯಾತಿ ಗಳಿಸಿದಿರಿ. 45 ವರ್ಷಗಳ ಕಲಾಯಾನದಲ್ಲಿ ಸುದೀರ್ಘ ಸೇವೆ ಯಕ್ಷಗಾನ ಪ್ರಿಯೆ ಕಟೀಲು ಭ್ರಮರಾಂಬಿಕೆಯ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯಲ್ಲಿ, ಅದಕ್ಕೂ ಮುನ್ನ ಸೋರ್ನಾಡು ಗಣೇಶ ದುರ್ಗಾ ಯಕ್ಷಗಾನ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದಿರಿ. ಆದರಣೀಯರೇ, 1956ರಲ್ಲಿ ಜನಿಸಿ 1974ರಿಂದ ಯಕ್ಷಗಾನದಲ್ಲಿ ಪಯಣ ಆರಂಭಿಸಿ 2018ರವರೆಗೆ ಸುದೀರ್ಘ ಸೇವೆಯ ಹಿಮ್ಮೇಳವಾದನ. ಹಲವು ಶ್ರೇಷ್ಠ ಭಾಗವತರ ಗಾಯನ ಮಾಧುರ್ಯಕ್ಕೆ ನಿಮ್ಮ ಚೆಂಡೆ ಮದ್ದಳೆಯ ನುಡಿಸಾಣಿಕೆ ಇಂಪು ಒದಗಿಸಿದೆ. ಹಲವು ಹಿರಿಯ ವೇಷಧಾರಿಗಳ ಹೆಜ್ಜೆಯ ಗೆಜ್ಜೆನಾದಕ್ಕೆ ನಿಮ್ಮ ಚೆಂಡೆ ಮದ್ದಳೆ ವಾದನ ಕೊಡುಗೆಯಾಗಿದೆ. ತಮ್ಮ ಯಕ್ಷರಂಗದ ಪ್ರಸಿದ್ಧಿಯನ್ನು ಪುರಸ್ಕರಿಸಿ ಅನೇಕ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿದೆ. ಆಟಕೂಟಗಳಲ್ಲಿ, ಆಕಾಶವಾಣಿ, ದೂರದರ್ಶನದಲ್ಲಿ ಘನಸ್ತಿಕೆಯನ್ನು ಪ್ರದರ್ಶಿಸಿದ ಹಿಮ್ಮೇಳವಾದಕರಾದ ನಿಮ್ಮ ಬಾಳು ಹಸನಾಗಲಿ, ಬದುಕು ಬಂಗಾರವಾಗಲಿ, ಜೀವಿತಾಯುಷ್ಯ ಸಿಂಗಾರವಾಗಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಸರ್ವ ಸದಸ್ಯರು, ಭ್ರಾಮರಿ ಯಕ್ಷಮಿತ್ರರು, ಮಂಗಳೂರು ಟ್ರಸ್ಟ್. ಒಟ್ಟು ಬಳಗದ ಸೌಭಾಗ್ಯ ಅಂತ ಹೇಳುವಾಗೆ
ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ನಾಮೊಂದು ತಾಮೊಂದು ಅಂತ ಹೇಳಿ ಸಹಾಯವನ್ನು ಮಾಡ್ತಾ ಇರ್ತಾರೆ. ನಮ್ಮ ಬಳಗದ ಪ್ರತಿ ವರ್ಷ ಈ ಪುರಸ್ಕಾರವನ್ನು ನೀಡುವಾಗ ರಜತ ಪದಕವನ್ನು ಅವರು ಅವರ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಇವತ್ತು ಕೂಡ ಅವರು ಆಗಮಿಸಿ ಸನ್ಮಾನಿತರಿಗೆ ರಜತ ಪದಕವನ್ನು ತೊಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಘಟನೆಗಳ ಪೈಕಿ ಒಂದಾದಂತಹ ಯಕ್ಷ ಸಂಗಮ ಮೂಡುಬಿದಿರೆ, ಇದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪುರಸ್ಕಾರದೊಂದಿಗೆ ಗೌರವಿಸಲಿದ್ದೇವೆ. ದಯವಿಟ್ಟು ಅದರ ಅಧ್ಯಕ್ಷರಾದಂತಹ ಲೇಖಕರು, ಕಲಾವಿದರು, ಉದ್ಯಮಿಗಳು ಹಾಗೂ ಯಕ್ಷಗಾನದ ಅದೆಷ್ಟೋ ದಶಕಗಳ ಹಿಂದೆ ನೋಡಿದಂತಹ ಪ್ರಸಂಗದ ಸಂಭಾಷಣೆಗಳನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬಲ್ಲಂತಹ ನೆನಪಿನ ಶಕ್ತಿ ಇರುವಂತಹ ಶಾಂತರಾಮ್ ಕೊಡುವ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರ ಸಂಘಟನೆಗೆ ಕೊಡುವಂತಹ ಸನ್ಮಾನ ಪತ್ರವನ್ನು ಉಮೇಶ್ ಎನ್ ಶೆಟ್ಟಿ ಅವರು ಉದಯವಾಣಿ ಪತ್ರಿಕೆಯ ಜಾಹೀರಾತು ವಿಭಾಗದ ಹಿರಿಯ ಸಿಬ್ಬಂದಿಯಾದಂತಹ ಉಮೇಶ್ ಎನ್ ಶೆಟ್ಟಿ ಅವರು ವಾಚಿಸಬೇಕು. ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇದರ ಆಶ್ರಯದಲ್ಲಿ 2025 ಆಗಸ್ಟ್ 2ರಂದು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಜರುಗಿದ 8ನೇ ವರ್ಷದ ಬ್ರಾಹ್ಮರಿ ಯಕ್ಷವೈಭವ 2025 ಯಕ್ಷಗಾನವನ್ನೇ ಅನವರತ ಸ್ತುತಿಸಿ ಅದೇ ಕೈಂಕರ್ಯದಲ್ಲಿ ಸಾಧನೆಯ ಶಿಖರವನ್ನೇರಿ ಸಹಸ್ರಾರು ಕಲಾವಿದರು ಹಾಗೂ ಕಲಾಭಿಮಾನಿಗಳ ಹೃದಯ ಕಂಗಳನ್ನು ಪುನೀತಗೊಳಿಸಿದ ಯಕ್ಷ ಸಂಗಮ ಮೂಡುಬಿದಿರೆ ಸಂಸ್ಥೆಯ ಅಭೂತಪೂರ್ವ ಸೇವೆಗಾಗಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸಮ್ಮಾನ ಪತ್ರ. ಮಾನ್ಯರೇ, ಯಕ್ಷಗಾನದ ವೈಭವವನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮಪಟ್ಟು ಮೂಡುಬಿದಿರೆಯಲ್ಲಿ ತಾಳಮದ್ದಳೆಗೆ ಮರುಜೀವ ನೀಡಿದ ಹೆಮ್ಮೆಯ ಸಂಸ್ಥೆ ಯಕ್ಷ ಸಂಗಮ ತನ್ನ 25 ವರ್ಷಗಳ ಸುದೀರ್ಘ ಸೇವೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಳಮದ್ದಳೆ ಲೋಕದ ಪಥ ಪ್ರದರ್ಶನ ಸಂಸ್ಥೆಯಾಗಿದ್ದು ನೂರಾರು ಕಲಾವಿದರಿಗೆ ವೇದಿಕೆ ಒದಗಿಸಿ ಹಿರಿಯರ ಸೇವೆಯನ್ನು ಗೌರವಿಸಿ ಅಶಕ್ತರ ನೆರವಿಗೆ ಧಾವಿಸಿ ಯಕ್ಷಗಾನದ ಜಗತ್ತಿಗೆ ಅಮೂಲ್ಯ ಕೊಡುಗೆ ನೀಡಿದೆ. ಸ್ಥಾಪಕ ಸಂಚಾಲಕರಾದ ಎಂ ಶಾಂತರಾಮ್ ಕೊಡುವರು ಅವರ ನಿರಂತರ ತಪಸ್ಸು, ದೃಷ್ಟಿಕೋನ ಹಾಗೂ ಬದ್ಧತೆ ಯಕ್ಷ ಸಂಗಮದ ಯಶಸ್ಸಿಗೆ ಮೂಲ ಸೌಧವಾಗಿದೆ. ಪ್ರತಿ ವರ್ಷವೂ ಆಯೋಜನೆಯಾಗುವ ಪೂರ್ಣರಾತ್ರಿ ತಾಳಮದ್ದಳೆ, ಪ್ರಸಿದ್ಧ ಕಲಾವಿದರ ಭಾಗವತಿಕೆ ಹಾಗೂ ವೈಶಿಷ್ಟ್ಯಪೂರ್ಣ ಪ್ರಸಂಗಗಳ ಆಯ್ಕೆ ಈ ಸಂಸ್ಥೆ ವಿಭಿನ್ನ ಸಾಲಿನಲ್ಲಿ ನಿಲ್ಲಲು ಕಾರಣವಾಗಿದೆ. ಇಂತಹ ನಿಷ್ಕಾಮ ಸೇವಾ ಸಂಕಲ್ಪಕ್ಕೆ ನಮನವಾಗಿ ಬ್ರಾಹ್ಮರಿ ಯಕ್ಷವೈಭವ ಅಂಗವಾಗಿ ಬ್ರಾಹ್ಮರಿ ಯಕ್ಷ ಸೇವಾ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಬ್ರಾಹ್ಮರಿ ಯಕ್ಷಮಿತ್ರರು, ಮಂಗಳೂರು ಟ್ರಸ್ಟ್. ತೆರೆ ಹಿಂದಿನ ಸಿದ್ಧತೆ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಾವು ಪ್ರತಿ ವರ್ಷ ನೇಪಥ್ಯ ಕಲಾವಿದರನ್ನು ಕೂಡ ಗುರುತಿಸಿ ಗೌರವಿಸುವ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಈ ಬಾರಿ ವಸಂತ ವಾಮದಪದವು ಅವರನ್ನ ನೇಪಥ್ಯ ಕಲಾವಿದರಾಗಿ ನಾವು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ನಾಲ್ಕು ದಶಕಗಳಿಂದ ಅವರು ಬೇರೆ ಬೇರೆ ಮೇಳಗಳಲ್ಲಿ
ನೇಪಥ್ಯ ಕಲಾವಿದರಾಗಿ ಹಾಗೂ ಚಕ್ರತಾಳ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಸಲ್ಲಿಸುವಂತಹ ಸನ್ಮಾನ ಪತ್ರವನ್ನು ನಮ್ಮ ಬಳಗದ ಸದಸ್ಯರಾದಂತಹ ಕೃಷ್ಣ ಮರ್ಕಮೆ ಅವರು ವಾಚಿಸಬೇಕು ಅಂತೇಳಿ ವಿನಂತಿ. ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಭ್ರಮರಾಂಬೆಯ ನಮಃ. ಪ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ರಿಜಿಸ್ಟರ್ಡ್ 2025 ಆಗಸ್ಟ್ 2ರಂದು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ 8ನೇ ವರ್ಷದ ಭ್ರಾಮರಿ ಯಕ್ಷವೈಭವ 2025ರಂದು ಶ್ರೀ ವಸಂತಕುಮಾರ್ ವಾಮದಪದ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಕಲೆಯೇ ಜೀವನ, ಸೇವೆಯೇ ಧರ್ಮ ಎಂಬ ದೃಢ ನಂಬಿಕೆಯೊಂದಿಗೆ ತಾವು ಕಳೆದ 4 ದಶಕಗಳಿಂದ ಯಕ್ಷಗಾನ ನೇಪಥ್ಯ ಲೋಕದಲ್ಲಿ ನಿಷ್ಠೆಯಿಂದ ತೊಡಗಿಕೊಂಡಿರುವಿರಿ. ರಂಗದ ಮುಂದೆ ಚೆಂಡೆಯ ರಂಗ ನುಡಿಗೆ ಅಬ್ಬರಿಸಿ ಬೊಬ್ಬರಿರುವ ವೇಷಗಳ ತಯಾರಿಯ ಹಿಂದೆ ನಿಮ್ಮಂತಹ ನಿಷ್ಕಾಮ ನೇಪಥ್ಯ ಕಲಾವಿದರ ಕೊಡುಗೆ ಎಂದೆಂದಿಗೂ ಮರೆಯುವಂತಿಲ್ಲ. ಹಿಮ್ಮೇಳದಲ್ಲಿ ಚಕ್ರತಾಳದ ಸಾಂಗತ್ಯದ ಮೂಲಕವೂ ಮನೆ ಮಾತಾದಿರಿ. ಸನ್ಮಾನ್ಯರೇ, ಕುಂಬಳೆ ಮೇಳ, ಕದ್ರಿ ಮೇಳ, ಕಾಂತಾವರ ಮೇಳ, ಹೊಸನಗರ ಮೇಳ, ಎಡನೀರು ಮೇಳ, ಹನುಮಗಿರಿ ಮೇಳ ಸೇರಿದಂತೆ ಅನೇಕ ಪ್ರಸಿದ್ಧ ಯಕ್ಷಗಾನ ಮೇಳಗಳಲ್ಲಿ ನೇಪಥ್ಯ ಕಲಾವಿದರಾಗಿ ಗುರುತಿಸಿಕೊಂಡಿರುವ ತಾವು ಉತ್ತಮ ಚಕ್ರತಾಳ ಕಲಾವಿದರಾಗಿ ಅನೇಕ ಪ್ರಸಂಗಗಳ ಯಶಸ್ಸಿಗೆ ನೆರವಾಗಿದ್ದೀರಿ. ಶ್ರೀಯುತರೇ, ತಮ್ಮ ಸೌಮ್ಯ ಸ್ವಭಾವ, ಶಿಸ್ತಿನ ವ್ಯವಸ್ಥೆ, ಸಮಯ ಪಾಲನೆ ಹಾಗೂ ಕಾರ್ಯ ನೈಪುಣ್ಯದಿಂದ ಅನೇಕ ಹಿರಿಯ ಕಲಾವಿದರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ತಾವು ಕಲೆಯ ಪೋಷಕರಾಗಿಯೂ ಸಹ ಕಲಾವಿದರ ಪ್ರೇರಣೆಯ ಉಗಮ ಸ್ಥಾನವಾಗಿಯೂ ನಿಂತಿದ್ದೀರಿ. ಮಹಾನೀಯರೇ, ಶ್ರೀ ವೇಲಾಯುಧನ್ ಮತ್ತು ಸರೋಜಿನಿ ದಂಪತಿಯ ಪುತ್ರನಾಗಿ ಕಲಾ ಸಂಸ್ಕಾರಪೂರ್ಣ ವಾತಾವರಣದಲ್ಲಿ ಬೆಳೆದ ತಾವು ಯಕ್ಷಗಾನದ ಖ್ಯಾತ ಕಲಾವಿದರಾದ ಡಿ ಮನೋಹರ್ ಕುಮಾರ್ ಅವರ ಸಹೋದರ ಎಂಬ ಹೆಮ್ಮೆಗೂ ಪಾತ್ರರಾಗಿದ್ದೀರಿ. ಆದರಣೀಯರೇ, ಪತ್ನಿ ಜಯಂತಿ ಶೆಟ್ಟಿ ಹಾಗೂ 2 ಮಕ್ಕಳೊಂದಿಗೆ ನೆಮ್ಮದಿಯ ಕುಟುಂಬ ಜೀವನ ನಡೆಸುತ್ತಾ ಯಕ್ಷಗಾನ ಸೇವೆಯನ್ನೇ ಜೀವನ ಧರ್ಮವಾಗಿ ಸ್ವೀಕರಿಸಿದ ನಿಮ್ಮ ಜೀವಪೂರಿತ ಕಲಾ ಪಯಣ ನಮಗೆಲ್ಲ ಪ್ರೇರಣಾದಾಯಕ. ಈ ಸಂದರ್ಭದಲ್ಲಿ ನಿಮ್ಮ ನಿಷ್ಠೆ, ತ್ಯಾಗ ಹಾಗೂ ಸೇವಾ ಭಾವನೆಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರವನ್ನು ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ನಿಮ್ಮ ಹೆಜ್ಜೆ ಗುರುತು ಸದಾ ಪ್ರಕಾಶಮಾನವಾಗಲಿ, ನಿಮ್ಮ ಕಲಾ ಸಾಧನೆ ಬೆಳ್ಳಿಯಂತೆ ಬೆಳಗಲಿ ಎಂಬುದೇ ನಮ್ಮ ಹಾರೈಕೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಇರುವಂತಹ ಅನೇಕ ವರ್ಷಗಳಿಂದ ಈ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇರುವಂತಹ ಕಲಾವಿದರು ಮತ್ತು ಪಾವಂಜೆ ಮೇಳದ ಮ್ಯಾನೇಜರ್ ಕೂಡ ಆದಂತಹ ಮಾಧವ ಕೊಳತ್ತ ಮಜಲು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ನಾನು ರಾಜಾರಾಮ್ ಭಟ್ ಅವರ ಹತ್ರ ಕೇಳ್ತಾ ಇದ್ದೇನೆ. ಶ್ರೀ ದುರ್ಗಾಯೈ ನಮಃ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ ಹಾಗೂ ಹಿರಿಯರೇ, ಕಲಾಭಿಮಾನಿಗಳೇ ಹಾಗೂ ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರೇ, ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟಿನ ಆಶ್ರಯದಲ್ಲಿ ನಡೆಯುವ 8ನೇ ವರ್ಷದ ಯಕ್ಷವೈಭವ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡುವ ಯಕ್ಷಮಣಿ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸಿಕೊಂಡಿದ್ದೇನೆ.
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಕ್ಷಗಾನ ಕಲೆಯು ಯಕ್ಷಗಾನ ಕಲಾಮಾತೆಯ ಸೇವೆ ಮಾಡುವ ಕಲಾವಿದನಾಗಿರುತ್ತಾನೆ. ಕಲಾವಿದ ಅಂದರೆ ಕಲಾಮಾತೆಯ ಸೇವೆ ಮಾಡುವವನೇ ಕಲಾವಿದ. ಹಿರಿಯ ಕಲಾವಿದರನ್ನು ಗೌರವಿಸುವುದು ಕಲಾಮಾತೆಗೆ ಸಂದ ಗೌರವವೆಂದು ನಾನು ಭಾವಿಸುತ್ತೇನೆ. ಯಕ್ಷಗಾನ ಕಲೆಯು ಗಂಡು ಕಲೆಯಾಗಿ ಶ್ರೀಮಂತ ಕಲೆಯಾಗಿ ಉಳಿಯಬೇಕಾದರೆ ಊರ ಪರವೂರ ಕೊಡುಗೈ ದಾನಿಗಳ ಸಹಕಾರವು ಕಿರಿಯ ಕಲಾವಿದರ ಸಹಕಾರವು ಅಗತ್ಯವಾಗಿದೆ. ಇದು ಯಕ್ಷಗಾನ ಪ್ರಶಸ್ತಿಯನ್ನು ಯಾರೂ ಬಯಸಬಾರದು. ನನಗೆ ಇದು ಬಯಸದೇ ಬಂದ ಭಾಗ್ಯ. ದೀರ್ಘಕಾಲದಿಂದ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರ ಕಲಾ ಸೇವೆ ಮಾಡುತ್ತಾ ಬಂದ ಕಲಾವಿದ ನಾನು. ಅವರ ಪುಣ್ಯದಿಂದಲೇ ಆಶೀರ್ವಾದದಿಂದ ಅನುಗ್ರಹದಿಂದಲೇ ನನಗೆ ಈ ಪ್ರಶಸ್ತಿ ದೊರೆತದ್ದು. ಇದು ನನಗೆ ಹೆಮ್ಮೆಯ ವಿಷಯ. ಇದು ಹಾಗೆಯೇ ಇನ್ನು ಮುಂದೆಯೂ ಯಕ್ಷಗಾನ ಕಲಾವಿದರನ್ನು ಹಿರಿಯರನ್ನು ಸಾಧಿಸುವಂಥ ಶಕ್ತಿಯನ್ನು ಹಾಗೂ ಆಯುರಾರೋಗ್ಯವಾದಿ ಭಾಗ್ಯವನ್ನು ಆ ಕಲಾಮಾತೆಯಾದ ದುರ್ಗಾ ಪರಮೇಶ್ವರ ಅಮ್ಮನವರು ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ನ ಅಧ್ಯಕ್ಷರಿಗೆ ಸದಸ್ಯರಿಗೆಲ್ಲರಿಗೂ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಯಕ್ಷಗಾನವು ಶ್ರೀಮಂತ ಕಲೆಯಾಗಿಯೇ ಉಳಿಯಲಿ. ಯಕ್ಷಗಾನ ಮುಗ್ಗೆಲ್ಗೆ ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಯಕ್ಷಸಂಗಮ ಮೂಡಬಿದಿರೆ ಇದರ ಶಾಂತಾರಾಮ ಕುಡುಬ ಅವರು ಸನ್ಮಾನಕ್ಕೆ ಪ್ರತಿವಚನವನ್ನು ಹೇಳಬೇಕಾಗಿ ವಿನಂತಿ. ಇಂದಿನ ಸಭಾಧ್ಯಕ್ಷರಾದಂಥ ಭಾಸ್ಕರ ಕುಕ್ಕೊಳ್ಳಿಯವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಒಂದೇ ಮಾತಿನಲ್ಲಿ, ಯಾಕೆಂದರೆ ತಮ್ಮಯಾದ ಅವಕಾಶ. ಹಾಗೆಯೇ ಯಕ್ಷಬ್ರಾಹ್ಮರಿ ಇದರ ಮುಖ್ಯಸ್ಥರಾದಂಥ ಸತೀಶ್ ಮಂಜೇಶ್ವರವರೇ, ವಿನಯ ಕೃಷ್ಣ ಕುರ್ನಾಡ್ರವರೇ ಹಾಗೂ ಯಕ್ಷಬ್ರಾಹ್ಮರಿ ಎಲ್ಲ ಸದಸ್ಯರೇ, ಯಕ್ಷಗಾನ ರಸಿಕರೇ, ಪತ್ರಿಕಾ ಮಾಧ್ಯಮದವರೇ, ಇಂದು ಬ್ರಾಹ್ಮಣರು 8ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಅವರು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇವರು ಪ್ರತಿ ವರ್ಷವೂ ಇವರ ಚಟುವಟಿಕೆಯಲ್ಲಿ ಹೊಸತನ ಇರ್ತದೆ, ಸಂಚಲನ ಮೂಡಿಸುವಂಥದ್ದು. ಅವರು ಆಗಾಗಲೇ ಹೇಳಿದಂತೆ ನೇಪಥ್ಯ ಕಲಾವಿದರನ್ನು ಸನ್ಮಾನಿಸುವುದು ಇದೊಂದು ಹೊಸದಾದಂಥ ಕ್ರಾಂತಿಯನ್ನು ಉಂಟು ಮಾಡಿದ್ದು. ಅದು ಬಹುಶಃ ಯಕ್ಷಬ್ರಾಹ್ಮಣರು ಮಂಗಳೂರಲ್ಲಿ ಪ್ರಥಮವಾಗಿ ನೇಪಥ್ಯ ಕಲಾವಿದರನ್ನು ಗೌರವಿಸುವಂಥ ಪರಂಪರೆಯನ್ನು ಹುಟ್ಟುಹಾಕಿ ಇಂದಿಗೂ ವಸಂತರಂಥ ಕಲಾವಿದರು ಗುರುತಿಸುವಂತೆ ಮಾಡಿದ್ದಾರೆ. ಹಾಗೆ ಒಂದು ಯಕ್ಷಗಾನ ಸಂಘಟನೆಯನ್ನು ಸಹ ಒಂದು ಗುರುತಿಸಿ ಅವರಿಗೂ ಸನ್ಮಾನಿಸುವುದು ಒಂದು ಯೋಗ್ಯವಾದಂಥ ಬೆಳವಣಿಗೆ. ಯಾವುದೇ ಕಲಾ ಮಾಧ್ಯಮವಾಗಲಿ ಅದಕ್ಕೆ 4 ವರ್ಗ ಅತ್ಯಂತ ಪ್ರಾಮುಖ್ಯ: ಕಲಾವಿದರು, ಸಂಘಟಕರು, ಪೋಷಕರು ಹಾಗೂ ಪ್ರೇಕ್ಷಕರು. ಈ ನಿಟ್ಟಿನಲ್ಲಿ ಸಂಘಟಕರ ಪಾತ್ರ ಬಹು ಪ್ರಾಮುಖ್ಯ. ಯಾಕೆಂದರೆ ಈ ಉಳಿದ 3 ಅಂಗಗಳುಂಟು, ಅದಕ್ಕೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು ಸಂಘಟಕರು. ಅಂದರೆ ಕಲಾವಿದರನ್ನು ಬುಕ್ ಮಾಡುವುದು ಅವರೇ, ಹಾಗೆ ಪೋಷಕರನ್ನು ಭೇಟಿಯಾಗಿ ಅದಕ್ಕೆ ಪ್ರಾಯೋಜಕವನ್ನು ಪಡೆಯುವುದು ಅವರೇ. ಈಗ ಇತ್ತೀಚೆಗೆ ಒಂದು ಹೊಸ ಬೆಳವಣಿಗೆ ತಿಳಿದರೆ ಪ್ರೇಕ್ಷಕರನ್ನು ಸಹ ಕರೆಯುವ ಹೊಣೆಗಾರಿಕೆ ಸಂಘಟಕರಿಗೆ ಬಂದಿದೆ. ಅಂದರೆ ಪ್ರೇಕ್ಷಕರ ಉಪಸ್ಥಿತಿ ಕಮ್ಮಿ ಇರ್ತದೆ, ಅದಕ್ಕಾಗಿ ಅವರು ವಿನೂತನವಾದಂಥ ನಾನಾ ತಂತ್ರಗಳನ್ನು ಮಾಡ್ತಾರೆ. ಯಕ್ಷಗಾನ ಪ್ರಸಂಗದ ಆಯ್ಕೆಯಲ್ಲಿ ಹೊಸತನ, ಹಾಗೆ ಒಂದು ಹ್ಯಾಂಡ್ಬಿಲ್ನಲ್ಲಿ ಒಂದು ಹೊಸತನ, ಹಾಗೆ ಆಕರ್ಷಣೆ ಮೂಡಿಸುವಂಥ ಒಂದು ಪ್ರಚಾರ, ಇದೆಲ್ಲವೂ ಸಂಘಟಕರ ಜಾಣ್ಮೆಗೆ ಒಂದು ಉದಾಹರಣೆಯಾಗಿದೆ. ಹಾಗೆ ಒಂದು ಸಂಘಟನೆಯಾದಂಥ ನಮ್ಮದು ಯಕ್ಷಸಂಗಮ ಕಳೆದ 25 ವರ್ಷಗಳಿಂದ ಇಡೀ ರಾತ್ರಿಯ ತಾಳಮದ್ದಳೆಯನ್ನು ಮೂಡುಬಿದಿರೆಯಲ್ಲಿ ಒಂದು ಉತ್ತಮ ತಂಡದೊಂದಿಗೆ ನಾವು ಪ್ರಸ್ತುತಿ ನೀಡ್ತಿದ್ದೇವೆ. ಪ್ರತಿ ವರ್ಷ 1 ಅಥವಾ 2 ಕಲಾವಿದರಿಗೆ ಸನ್ಮಾನವನ್ನು ಮಾಡಿ ಈ ಸಲ ಒಟ್ಟಿಗೆ ನಾವು ಇಷ್ಟರಿಗೆ 40ರಷ್ಟು ಕಲಾವಿದರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಅದನ್ನು ಗುರುತಿಸಿ ಯಕ್ಷಬ್ರಾಹ್ಮರಿ ಟ್ರಸ್ಟ್ ಮಂಗಳೂರು ಇವರು ಸನ್ಮಾನ ಮಾಡಿದ್ದು ನನಗೆ ಅತ್ಯಂತ ಸಂತೋಷವಾಗಿದೆ. ಅವರಿಗೆ ಒಳಿತಾಗಲಿ ಹಾಗೂ ಇಂತಹ ಒಂದು ಲೋಕಮುಖಿ, ಸಮಾಜಮುಖಿ, ಕಲಾಮುಖಿ ಸೇವೆಯನ್ನು ಮಾಡುವಂಥ ಒಂದು ಧೈರ್ಯ ಹಾಗೂ ಅವರಿಗೆ ಇನ್ನಷ್ಟು ಕ್ರಿಯಾಶೀಲತೆ ಬರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಸಹಕಾರಿ ಕ್ಷೇತ್ರದಲ್ಲೇ ಒಂದು ಸಾಧನೆಯನ್ನು ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದಂತಹ ಹರೀಶ್ ಆಚಾರ್ಯಸ್ ಅವರು ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದು ಕ್ರಾಂತಿಯನ್ನು ಮಾಡಿದವರು.
ಕ್ಷಿಪ್ರ ಬೆಳವಣಿಗೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಸಂಘಟನೆಯನ್ನು ಅವರು ಮುನ್ನಡೆಸಿದವರು. ಅವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿ. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿರ್ತಕ್ಕಂತಹ ಹಿರಿಯರು ಆಗಿರುವಂಥ ಶ್ರೀಯುತ TG ರಾಜಾರಾಮ್ ಭಟ್ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಭಾಸ್ಕರ್ ರೈ ಕುಕ್ಕೋಲಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಕಲ್ಕುರ್ ಅವರೇ, ಕಿರಣ್ ಕೋಡಿಕಲ್ ಅವರೇ, ಸಂಘಟಕರಾದಂಥ ಶ್ರೀಯುತ ಸತೀಶ್ ಮಂಜೇಶ್ವರ ಹಾಗೂ ವಿನಾಯಕ್ ಕೃಷ್ಣ ಅವರೇ, ಸನ್ಮಾನಿತರೇ ಹಾಗೂ ಎಲ್ಲ ಯಕ್ಷಮಿತ್ರರೇ, ಒಬ್ಬ ಯಕ್ಷಗಾನದ ಪ್ರೇಮಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾನು ಅತ್ಯಂತ ಹೆಚ್ಚು ಸಂತೋಷ ಪಡುತ್ತೇನೆ. ನಾನು ಮುಂದಿನ ಸಾಲುಗಳ ಯಕ್ಷಗಾನ ಪ್ರೇಮಿಯಾಗಿ ಅಲ್ಲದಿದ್ದರೂ ಕೂಡ ಹಿಂದಿನ ಸಾಲಲ್ಲಿ ನಿಂತುಕೊಂಡು ಯಕ್ಷಗಾನವನ್ನು ನಾನು ಕಂಡುಕೊಂಡ ಹಾಗೆ, ಯಕ್ಷಗಾನದಲ್ಲಿ ಏನಿಲ್ಲ ಅಂತ ಹೇಳಿದರೆ ಎಲ್ಲವೂ ಇದೆ. ಅಲಂಕಾರ ಇರ್ಬೋದು, ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ಅಭಿನಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಭಾಷಣೆ ಇರ್ಬೋದು, ಇದೆಲ್ಲವನ್ನು ಅತ್ಯುತ್ಕರ್ಷ ಮಟ್ಟದಲ್ಲಿ ಹೊಂದಿರತಕ್ಕಂಥ ಒಂದು ಕಲಾ ಪ್ರಕಾರ ಇದೆ ಅಂತಿದ್ರೆ ಅದು ಯಕ್ಷಗಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕರಾವಳಿಯ ಎಲ್ಲ ಕಲಾ ಪ್ರಕಾರಗಳು ಇವತ್ತು ಒಂದು ರೀತಿ ಬ್ರ್ಯಾಂಡಿಂಗ್ ಆಗ್ತಿದೆ. ಅದು ಕಂಬಳ ಇರ್ಬೋದು, ಹುಲಿವೇಷ ಇರ್ಬೋದು, ಯಕ್ಷಗಾನ ಇರ್ಬೋದು, ಭೂತದ ಕೋಲ ಇರ್ಬೋದು, ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬ್ರ್ಯಾಂಡಿಂಗ್ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕಲೆಯನ್ನು ಕೂಡ ಪೋಷಣೆ ಮಾಡಲಿಕ್ಕೆ ಕಲಾವಿದರು, ಪ್ರೇಕ್ಷಕರು ಕಲೆಯನ್ನು ಆಸ್ವಾದಿಸಲಿಕ್ಕೆ ರಂಜನೆಯನ್ನು ಪಡ್ಕೊಂಡು ಆಸ್ವಾದಿಸಲಿಕ್ಕೆ ಕಲಾವಿದರಿದ್ರೆ ಮಾತ್ರ ಸಾಕಾಗೋದಿಲ್ಲ. ಅಂಥ ಕಲೆಯನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅದರ ಸಂಘಟಕರು ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬ್ರಾಹ್ಮರಿ ಯಕ್ಷಮಿತ್ರರು ಮಾಡುವಂಥ ಕಾರ್ಯ ಏನಿದೆ ಅದು ಅತ್ಯಂತ ಅಭಿನಂದನೀಯ. ನಾವೆಲ್ಲರೂ ಕೂಡ ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾಗಿದ್ದ ಕಾರ್ಯಕ್ರಮ ಸಂಘಟನೆ ಅಂತ ಹೇಳಲಿಕ್ಕೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಧನ್ಯವಾದ. ಮುಂದಿನ ಮಾತುಗಳಿಗೆ ನಾನು ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಒಂದರ್ಥದಲ್ಲಿ ಇವರು ಉತ್ಸವಗಳ ಸರದಾರ ಇದ್ದ ಹಾಗೆ. ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಸಾಹಿತ್ಯದ ಉತ್ಸವವನ್ನು ನಿರಂತರವಾಗಿ ಪ್ರತಿ ತಾಲೂಕಿನಲ್ಲಿ, ಹಳ್ಳಿಗಳಲ್ಲಿ, ಜಿಲ್ಲೆಯಲ್ಲಿ ನಡೆಸ್ತಾ ಬಂದರು. ಅದಾದಮೇಲೆ ಕದ್ರಿ ಅಲ್ಲಿ ನೋಡಿದರೆ ಅಲ್ಲಿ ಶ್ರೀಕೃಷ್ಣನ ಉತ್ಸವವನ್ನು ಮಾಡ್ತಾ ಬಂದರು. ಆಮೇಲೆ ಅವರ ಕಲ್ಕೂರ ಪ್ರತಿಷ್ಠಾನದ ಮೂಲಕ ತಾಳಮದ್ದಳೆ ಇರ್ಬೋದು, ಸಾಹಿತ್ಯದ ಕಾರ್ಯಕ್ರಮಗಳಿರ್ಬೋದು, ಹೀಗೆ ಬೇರೆ ಬೇರೆ ನಿರಂತರವಾದ ಕಾರ್ಯಕ್ರಮಗಳನ್ನು ಅವರು ಸಂಘಟಿಸ್ತಾ ಯಾವತ್ತೂ ಕೂಡ ಒಂದು ಚಟುವಟಿಕೆಯಲ್ಲಿ ಇರುವ ವ್ಯಕ್ತಿಯಾಗಿ ಅವರು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇನೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಗುರುಭ್ಯೋ ನಮಃ. ಇಂದು ಪುರಸ್ಕೃತರಾದಂಥ ನಾರಾಯಣ ಭಟ್ರು ಭಾರತಾಂಬೆಯನ್ನು ಮೊದಲುಗೊಂಡು ಕನ್ನಡಾಂಬೆಯನ್ನು ಸ್ಮರಿಸಿಕೊಂಡರು. ಈ ತವಳವನಾಡಿನ ಈ ಪುಣ್ಯ ಭೂಮಿ ಬಹುಶಃ ಬದುಕಿನ ಎಲ್ಲ ರಸಾಸ್ವಾದನೆಗೆ ಸದವಕಾಶವನ್ನು ಮಾಡಿಕೊಟ್ಟಂಥ ಪುಣ್ಯಭೂಮಿ. ಆಟಿ ತಿಂಗಳ ಸುಖಾನುಭವವೂ ಆಗ್ತಾಯಿದೆ ನಮಗೆ, ಅದು ದುಃಖಾನುಭವ ಹೇಳಬೇಕಾದ ಅಗತ್ಯ. ಅದರ ಜೊತೆಗೆ ಶ್ರಾವಣದ ಸಂಭ್ರಮವೂ ಗೋಚರಿಸ್ತಾ ಇದೆ. ಮೂಲೆಗಳಲ್ಲಿ ಒಂದರ್ಥದ ವಾಚನ ಪ್ರವಚನಗಳು ನಡೀತಾ ಇದೆ. ನಿರಂತರ ಈಗ ಕಿನ್ನಿಗೋಳಿಯೇ ತೆಗೆದುಕೊಳ್ಳಿ, ತಾಳಮದ್ದಲೆ ಸಪ್ತಾಹ ಇರ್ಬೋದು, ಮೂಲೆಗಳಲ್ಲಿ ತಾಳಮದ್ದಲೆಗಳು, ಪ್ರವಚನಗಳು ನಡೀತಾ ಇದೆ. ನಮಗೆ ವಿದ್ಯುನ್ಮಾನ ಕ್ಷೇತ್ರ ಬಂದ ನಂತರ ಅಲ್ವಾ ಹರೀಶಾಚಾರ್ಯ, ವಾಟ್ಸಪ್ ಇದರ ಬಂದ ನಂತರ ಒಂದು ರೀತಿಯ ಆತಂಕ ಇತ್ತು. ಆದರೆ ಕೊರೋನಾ ಸಂದರ್ಭದಲ್ಲಿ ಅದು ಅನಿವಾರ್ಯವಾಯಿತು. ಆದರೆ ಇತ್ತೀಚೆಗೆ ಇದು ಬೇಕಾಗಿಲ್ಲ ಅಂತ ಮಟ್ಟಕ್ಕೆ ಅದು ಬಂದಿದೆ. ಯಾಕಂದರೆ ಕಲುಷ ಕದಡಿದ ನೀರು ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ವಿಕೃತಗಳ ವ್ಯವಸ್ಥೆಗಳಿಂದಲೇ ಸಂಭ್ರಮಿಸ್ತಾ ಇದೆ. ಅದು ಮನಸ್ಸನ್ನು, ಮನೆಯ ಒಳಗಿನವರ ಮನಸ್ಸನ್ನು ವಿಚಲಿತ ಮಾಡ್ತಾ ಇದೆ. ಅಂತಹದರ ಮಧ್ಯೆ
ಕೊರೋನಾ ಸಂದರ್ಭದಲ್ಲಿ ಕೆಲವರು ಭ್ರಮನಿರಸರಾಗಿ ಅಥವಾ ಕೆಲವರು ಒಂದರ್ಥದ ತಮ್ಮ ಜೀವನ ಇನ್ನು ಇಲ್ಲ ಅಂತ ಹೇಳುವ ಸಂದರ್ಭಗಳಲ್ಲೂ ಹುಟ್ಟಿಕೊಂಡಂಥ ಸಂಸ್ಥೆ ಬಹುಶಃ ಭ್ರಾಮರಿ ಯಕ್ಷಮಿತ್ರರ ಈ ವಾಟ್ಸಾಪ್ ಬಳಗ. ನಾವು ಕೆಲವೊಮ್ಮೆ ಸಣ್ಣದಿರುವಾಗ ನೋಡ್ತಿದ್ವಿ, ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಕಲಸು ನೀರಿನಲ್ಲಿ ಒಂದು ತಟ್ಟೆ ಹಿಡ್ಕೊಂಡು ತೆಗಿತಾ ಅದರಿಂದ ಚಿನ್ನ ತೆಗಿತಾ ಇರುವಂಥದ್ದನ್ನು ಕಾಣ್ತಾ ಇತ್ತು. ಅಂದರೆ ಕಲಸಿನಲ್ಲೂ ಚಿನ್ನ ಇದೆ ಅಂತ, ಅಂದರೆ ಇಂತಹ ವ್ಯವಸ್ಥೆಗಳಲ್ಲೂ ಚಿನ್ನ ಇದೆ ಅಂತ ತೋರಿಸಿಕೊಟ್ಟಂಥ ಒಂದು ಅದ್ಭುತವಾದಂಥ ಯುವಕರ ತಂಡ. ನಾವು ಎಲ್ಲ ಈ ಕಲಾಪ್ರೇಮಿಗಳು ಅವರಿಗೆ ಆಭಾರಿಯನ್ನು ಸಲ್ಲಿಸಬೇಕು. ಪೂಜ್ಯ ಪೇಜಾವರ್ಷಿಗಳು ಯಾವಾಗಲೂ ಹೇಳಲಿಕ್ಕುಂಟು, ನನಗೆ ಮಚ್ಚಿನವರು ಏನೇನೋ ಹೊಗಳಿದರು, ನಾನು ಅವರಿಂದ ಪ್ರೇರಿತನಾಗುವ. ನಿಂತ ನೀರು, ಕೂಡಿಟ್ಟ ಹಣ, ಕೂಡಿಟ್ಟ ಜ್ಞಾನ ಅಥವಾ ಸಂಪಾದನೆ ಮಾಡಿದಂಥ ಅಧಿಕಾರದ ಅಥವಾ ಇನ್ನಿತರ ಅವಕಾಶಗಳು ಅದು ಕೊಳ್ತು ಹೋಗ್ತದೆ. ನಿಂತ ನೀರು ಅದು ವಾಸನೆ ಬರ್ತದೆ, ಕೂಡಿಟ್ಟ ಹಣವು ಅದು ಹೋಗ್ತದೆ. ಅದು ಚಲನಶೀಲತ್ವದಲ್ಲಿ ಇದ್ದಾಗ ನಮಗೂ ಅದು ಶಕ್ತಿಯನ್ನು ಕೊಡ್ತದೆ, ಗೌರವ ಕೊಡ್ತದೆ, ಸಮಾಜಕ್ಕೂ ಅದು ಗೌರವ ಕೊಡ್ತದೆ. ಆ ರೀತಿಯ ನಂಬಿಕೆಯಲ್ಲಿದ್ದವ ಬಹುಶಃ ನಮ್ಮ ಈ ಪ್ರದೇಶ ಜನ. ಯಕ್ಷಗಾನ ಏನು ಇಲ್ಲಿ ಮಾತ್ರ ಇಲ್ಲ, ನೀವು ಸ್ವಲ್ಪ ಭಾರತದಾದ್ಯಂತದ ವ್ಯವಸ್ಥೆಗೆ ಹೋದರೆ ಮಧ್ಯಪ್ರದೇಶದಲ್ಲಿ ಪುರಾಲಿಯೋ ಅಥವಾ ಉತ್ತರ ಕರ್ನಾಟಕ ಶ್ರೀಕೃಷ್ಣ ಪಾರಿಜಾತ, ದೊಡ್ಡ ಆಟ, ಸಣ್ಣ ಆಟ, ತೊಗಲು ಬೊಂಬೆ ಆಟ ಬೇರೆ 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 ಪ್ರಕಾರಗಳಲ್ಲಿದೆ. ಬೇರೆ ರಾಜ್ಯಗಳಲ್ಲೂ ಇದೆ. ತಮಿಳುನಾಡಲ್ಲೂ ನೋಡಿದೆ ನಾನು, ಬೇರೆ ಬೇರೆ ಹೆಸರಿನಲ್ಲಿ ಅದಕ್ಕೆ ಇದೆ. ಆದರೆ ಅದು ಇವತ್ತು ಯಾಕೆ ಅದು ಒಂದು ರೀತಿಯಲ್ಲಿ ಬದಿಗೆ ತಳ್ಳಲ್ಪಟ್ಟಿದೆ ಅಂತೇಳಿದರೆ, ಸರಕಾರದ ಅನುದಾನಗಳನ್ನು, ಮಠ ಮಂದಿರಗಳ ಆಶ್ರಯಗಳನ್ನು ಅಥವಾ ಯಾವುದಾದ್ರೂ ಒಂದು ರೀತಿಯ ವ್ಯವಸ್ಥೆಗಳಿಗೆ ಅದು ಇದ್ದುಕೊಂಡು ಇಂದಿಗೂ ಉತ್ತರ ಕರ್ನಾಟಕ ಶ್ರೀಕೃಷ್ಣ ಪಾರಿಜಾತಕ್ಕೆ ಹೋದರೆ ಚೌಕಿನ ಬಣ್ಣದಲ್ಲೇ ಅಥವಾ ಬೇಗಡೆಯಲ್ಲೇ ಕಿರೀಟ ಕಟ್ಟುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಕೇವಲ ಅನುದಾನ. ಆದರೆ ಜನಾಶ್ರಯದಿಂದ ನಮ್ಮ ಜನ ಬುದ್ಧಿವಂತರು ಅಂತ ಈ ತವಳವನಾಡಿನ ಜನರನ್ನು ಹೇಳ್ತಾರಲ್ಲ, ಕಾಸರಗೋಡಿಂದ ಮೊದಲುಗೊಂಡು ಉಡುಪಿಯ ಉತ್ತರ ಕನ್ನಡ ತನಕದವರನ್ನು ಜನಾಶ್ರಯದಿಂದ ಒಂದು ವ್ಯವಸ್ಥೆಯನ್ನು ಉಳಿಸ್ಕೊಂಡಿದ್ದೇವೆ. ಅದು ನಮ್ಮ ಸ್ವಾರ್ಥಕ್ಕಾಗಿ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿದ ಜನ ಅದು ನಾವು. ಯಾಕಂದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಗಳು ನಮಗೆ ಅನ್ನವನ್ನು ಕೊಡಬಹುದು, ಸಂಪತ್ತನ್ನು ಕೊಡಬಹುದು, ಬಹುಶಃ ಒಂದು ರೀತಿಯ ಸಂಭ್ರಮವನ್ನು ತಂದು ಕೊಡಬಹುದು. ಆದರೆ ಜ್ಞಾನವನ್ನು, ಬದುಕಿನ ರೀತಿಯನ್ನು, ಸನಾತನ ಸಂಸ್ಕೃತಿಯ ಪೂರ ವ್ಯವಸ್ಥೆಗಳೊಂದಿಗೆ ಬದುಕನ್ನು ಕಟ್ಟಿಕೊಡುವ ಪರಂಪರೆಯನ್ನು ಕೊಡುವಂಥ ಏಕೈಕ ಕಲಾ ಮಾಧ್ಯಮ ಅದು ಯಕ್ಷಗಾನ. ಆ ಯಕ್ಷಗಾನದಿಂದಾಗಿ ನಮಗೆ ಹೋದಲ್ಲೆಲ್ಲ ಮನ್ನಣೆ, ಬೆನ್ನು ತಟ್ತೀನಿ. ಈಗಲೂ ಭಾರಿ ಬುದ್ಧಿವಂತರಿಗೆ ಪ್ರದೇಶದಿಂದ ಬಂದಿದ್ದೀರಾ ಅಂತ. ಒಂದು ಬದಿಯಿಂದ ಅದು ವ್ಯಂಗ್ಯವೂ ಇರಬಹುದು, ಆದರೆ ಯಾವುದೇ ಸವಾಲುಗಳನ್ನು ನಾವು ಎದುರಿಸಿ ಮೆಟ್ಟಿ ನಿಲ್ತೇವೆ ಅಂತ ಹೇಳುವುದನ್ನು ತೋರ್ಪಡಿಸೋದಕ್ಕೆ ನಮಗೆ ಶಕ್ತಿ ಕೊಟ್ಟದ್ದು ಯಕ್ಷಗಾನ. ನಾನು ಭ್ರಾಮರಿ ಈ ಬಳಗಕ್ಕೆ ಇನ್ನೊಂದು ಬದಿಯಲ್ಲಿ ನಾನು ಆಭಾರಿಯನ್ನು ಸಲ್ಲಿಸುವಂಥದ್ದು. ಯಾಕಂತ ಹೇಳಿದರೆ ನೋಡಿ, ಇವತ್ತು ನೇಪಥ್ಯ ಕಲಾವಿದರಿಂದ ಮೊದಲುಗೊಂಡು ವಸಂತ ವಾಮದ ಬೋದು ನಮ್ಮ ರಾಜಾರಾಮ್ ಭಟ್ರು ಹೇಳ್ತಾ ಇದ್ದರು, ಆಗ ಕೇಣುಜಿ ನೀವು ಏನು ಹೊಗಳಿದ್ರು ಅಂತ. ಆದರೆ ಕಲೆಯ ಬಗೆಗಿನ ಬದ್ಧತೆ, ಎಲ್ಲರೂ ಪ್ರೀತಿಸುವ ವ್ಯಕ್ತಿ ಆ ನೇಪಥ್ಯ ಕಲಾವಿದರನ್ನು ಗೌರವಿಸುವುದರ ಮುಖಾಂತರ. ಇನ್ನು ಕುಡುವರು ಬಹುಶಃ ಆ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಈ ಕಲಾ ವ್ಯವಸ್ಥೆಗಳಿಗೆ ನಮಗೆ ನಿರಂತರ ಜೀವನೋತ್ಸಾಹದಿಂದ ತೋರ್ಪಡಿಸುವರು. ಅವರಿಗೇನದರಲ್ಲಿ ಸಂಪಾದನೆ ಏನಿಲ್ಲ, ಸಂಪಾದನೆ ವ್ಯವಸ್ಥೆ ಜೀವನ ಉತ್ಸಾಹ ಅದು ಈ ಮಣ್ಣಿನ ಗುಣ ಅದು. ಇನ್ನು ನಮ್ಮ ಪೆರುವಾಯಿ ನಾರಾಯಣ ಭಟ್ರು ಬಹುಶಃ ಚಂಡೆಯ ನಾದದೊಂದಿಗೆ ರಣವೀಳ್ಯವನ್ನು ಕೊಡ್ತಾ ಸುಮಧುರವಾದಂಥ ಧ್ವನಿಯೊಂದಿಗೆ ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇಂಥದ್ದೆಲ್ಲ ನಮಗೆ ಭಾಗ್ಯ. ನನಗೆ ಸುಮಾರು ನಾನು 78ನೇ ಇಸ್ವಿಗೆ ಇಲ್ಲಿ ಬಂದಾಗ ಇದೇ ಪುರಭವನದಲ್ಲಿ ಭಾಸ್ಕರ ಕುಕ್ಕುಳಿಯವರಿಗೆ ಗೊತ್ತಿದೆ ಅಲ್ವಾ, ನಾವು ಅನಂತರಾಮರ ನಮ್ಮದೆಲ್ಲ ಒಂದು ದೊಡ್ಡ ಬಳಗ ಎಲ್ಲ ಇತ್ತು ಆವಾಗ. ನಾನು ನಮನೀಶ್ ಶೆಟ್ಟಿ ಕೆಲವರು ಯಕ್ಷಗಾನ ಆರಂಭ ಆಗುವಾಗ ಕೇಳಿ ಅಂತ ಹೊಡಿತಾರಲ್ಲ, ಅದನ್ನು ಕೇಳಲಿಕ್ಕೆ ಬರುವವರಿದ್ದರು. ಕೆಲವರು ನಂತರದ ಭಾಗವತರ ಸಂಗೀತ ಕೇಳಲಿಕ್ಕೆ ಬರುವಂಥ ಒಂದು ವರ್ಗ, ಅಂದರೆ ಅವರು ಹೋದಾಗ ಇವರು ಬರುವಂಥದ್ದು. ತದನಂತರದ ಕೆಲವರು ಅದು ಪ್ರವೇಶಕ್ಕೆ ಏನು ಹೇಳ್ತಾರೆ, ಅದು ಒಡ್ಡೋಲಗ ನೋಡಲಿಕ್ಕೆ ಬರುವಂಥ ಒಂದು ವರ್ಗ ಇತ್ತು. ಹೀಗೆ ಮಧ್ಯ ಅಂದರೆ ಕೆಲವರು ಮಧ್ಯರಾತ್ರಿಯ ರಾಗ ಕೇಳಲಿಕ್ಕೆ ಬರುವವರು, 3 ಗಂಟೆ ನಂತರ ಹೊರಟು ಬರುವಂಥದ್ದು. ಮತ್ತು ಪಕ್ಕದಲ್ಲಿ ಬಾಳಿಗರ ಕ್ಯಾಂಟೀನು ಅಲ್ಲಿ ಚಹಾ ಕುಡಿದು ಬರುವಂಥ ಒಂದು ವರ್ಗ ಇತ್ತು. ಅದು ಮುಂಜಾನೆಯ ತನಕದ ಯಕ್ಷಗಾನ ನೋಡುವಂಥದ್ದು. ಮಾಯವಾದ ಕಾಲದಲ್ಲಿ ಈ ತೊಡು ಅಂತ ಹೇಳ್ತಾರೆ, ನಮಗಿದ ನೋಡುವಂಥ ತೊಡು ಉಂಟಲ್ಲ, ಈ ಇಡೀ ಪುರಾಣದ ಸಂಭ್ರಮ, ಇಡೀ ಕಲಾಶಕ್ತಿಯನ್ನು ನಮಗೆ ಆಸ್ವಾದಿಸುವಂಥ ಸಂಭ್ರಮವನ್ನು
ಕೊಟ್ಟಂಥ ದೊಡ್ಡ ಗೌರವಕ್ಕೆ ಪಾತ್ರವಾಗಿದೆ ಭ್ರಾಮರಿ ಯಕ್ಷಗಾನ ತಂಡ. ಶಾಸನದ ಎಚ್ಚರಿಕೆಗಳು ಏನೇನೋ ನಮಗೆ ಕೆಲವೊಮ್ಮೆ ಹೆದರಿಸ್ತದೆ ಸಂಘಟಕರಿಗೆ. 10 ಗಂಟೆ ನಂತರ ಯಾವುದು ಮೈಕೆಲ್ಲ ತೆಗಿಬೇಕು. ಸ್ವಾಮಿ, ನಾವು ಒಳಗೊಳಗೆ ಸಜ್ಜನಿಕೆಯ ಆಸ್ವಾದನೆ ಮಾಡಲಿಕ್ಕೆ, ಒಂದರ್ಥದ ಮೌಲ್ಯ ಚಿಂತನೆಗಳನ್ನು ನಮ್ಮದಾಗಿರಿಸಿಕೊಳ್ಳಿಕ್ಕೆ ಮಾಡುವಂಥ ಕೆಲಸಗಳು ಇದರಿಂದ ಯಾವುದೇ ಶಾಸನಕ್ಕೆ ತೊಂದರೆ ಆಗುವುದಿಲ್ಲ. ಶಾಸನವನ್ನು ಸುಸ್ಥಿತಿ ಇಡಲಿಕ್ಕೆ ಇದು ಪೂರಕವಾದಂಥ ಕಾರ್ಯಕ್ರಮ. ಈ ನೆಲೆಯಲ್ಲಿ ಧೈರ್ಯದಿಂದ ನಮ್ಮ ಮಾಧ್ಯಮ ಮಿತ್ರಗಳೆಲ್ಲ ಸೇರಿಸ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇದು ನಮ್ಮ ಭಾಗ್ಯ, ಇದು ನಾಡಿನ ಭಾಗ್ಯ. ಆ ಭಾಗ್ಯದ ದೇವತೆ ಆ ಇಡೀ ಬಳಗಕ್ಕೆ ನಮ್ಮನ್ನು ಒಳಗೊಂಡಂತೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ, ಇಂದು ಸನ್ಮಾನಿತರಾದಂಥ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಸಮಯದಾನವನ್ನು ಈಗ ಉದ್ಯಮಿ ಕಿರಣ್ ಕುಮಾರ್ ಅವರು ನಮಗೆ ಮಾಡಿದ್ದಾರೆ. ತಾವು ಕಾರ್ಯಕ್ರಮದ ನಿಮಿತ್ತ, ಅನ್ಯ ಕಾರ್ಯಕ್ರಮದ ನಿಮಿತ್ತ ಈ ಕಾರ್ಯಕ್ರಮದಿಂದ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರು ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅಧ್ಯಕ್ಷತೆಯ ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ರಾಜಾರಾಮ್ ಭಟ್ರೆ, ಹಾಗೆ ಇಂಥ ಅನೇಕ ಕಾರ್ಯಕ್ರಮಗಳ ರೂವಾರಿ ಮತ್ತು ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಆಗ್ಬೋದು, ಈ ನೆಲೆಗಳಲ್ಲಿ ತುಂಬ ಕೆಲಸವನ್ನು ಈಗಲೂ ಮಾಡ್ತಾ ಇರುವಂತಹ ನಮ್ಮ ಕಲ್ಕೂರ್ರೆ, ಹಾಗೆ ಹರೀಶ್ ಆಚಾರ್ಯರೇ, ವೇದಿಕೆಯಲ್ಲಿರುವಂಥ ಇವತ್ತಿನ ಸನ್ಮಾನಿತರೇ, ವಿನಯ್ ಅವರೇ, ಭಾಳ ಮುಖ್ಯವಾಗಿ ಇಂಥದ್ದೊಂದು ಕಪ್ಪೆ ತುಲಾಬಾರ ಅಂತ ಹೇಳ್ತಾರೆ ಯಕ್ಷಗಾನದಲ್ಲಿ. ಯಕ್ಷಗಾನದ ಕಡೆಗೆ ಯಾವುದೇ ಗಮನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದವನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು ಸಂಘಟನೆಯನ್ನು ಕಟ್ಟಿ ಅದನ್ನು ಈ ಮಟ್ಟಕ್ಕೆ ಬೆಳೆಸಿದಂಥ ಈ ಯಕ್ಷಮಿತ್ರರು, ಭ್ರಾಮರಿ ಯಕ್ಷಮಿತ್ರರು ತಂಡದ ಮೂಗುದಾರವನ್ನು ಹಿಡಿದಂತಹ ಸತೀಶ್ ಮಂಜೇಶ್ವರ ಅವರೇ, ಹಾಗೆ ಒಟ್ಟು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ, ಬಹುಶಃ ನನಗೆ ತಿಳಿದಾಗೆ ಸಕ್ರಿಯವಾಗಿ ಕೆಲಸ ಮಾಡುವರು ಬೆರಳಿಗೆ ಮಂದಿ, ಆದರೆ ದೊಡ್ಡ ಒಂದು ತಂಡ ಇದೆ. ಎಲ್ಲ ಭ್ರಾಮರಿ ಯಕ್ಷಮಿತ್ರ ತಂಡದ ಸದಸ್ಯರೇ, ವಿಶೇಷವಾಗಿ ಇವರ ಈ ಒಂದು ಪ್ರಯತ್ನಕ್ಕೆ ಸ್ಪಂದಿಸಿ ಇಲ್ಲಿ ಬಂದಿರತಕ್ಕಂಥ ಮತ್ತು ಯಕ್ಷಗಾನಕ್ಕಾಗಿ ಇನ್ನು ಬರಲಿಕ್ಕಿರತಕ್ಕಂಥ ಎಲ್ಲ ಕಲಾಭಿಮಾನಿ ಬಂಧುಗಳೇ, ಮತ್ತು ಇವತ್ತು ತಮ್ಮ ಕಲಾ ಪ್ರದರ್ಶನ ಮಾಡಲಿಕ್ಕಿರುವಂಥ ಎಲ್ಲ ಹಿಮ್ಮೇಳ ಮುಮ್ಮೇಳದ ಕಲಾವಿದರೇ, ಭಾಳ ಸುಂದರವಾದ ಮತ್ತು ಅತ್ಯಂತ ಮೌಲಿಕವಾದ, ಭಾಳ ಪ್ರಶಸ್ತವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಳೆದ 8 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಭ್ರಾಮರಿ ಯಕ್ಷಮಿತ್ರರು. ನಿಜವಾದ ಅರ್ಥದಲ್ಲಿ ಇದು ಕಲಾದೇವಿಯ ಆರಾಧನೆ. ಭ್ರಾಮರಿ ತಾಯಿ ಕಟೀಲೇಶ್ವರಿ, ಆಕೆ ಯಕ್ಷಗಾನ ಪ್ರಿಯೆ. ಈಗಾಗಲೇ 1ರಿಂದ ಪ್ರಾರಂಭವಾದಂಥ ಕಟೀಲನ ಮೇಳಗಳು 5, 6, ಈಗ 7ರ ಹಂತಕ್ಕೆ ಬರ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೇವೆ. ಅಂದರೆ ಕಟೀಲಿನ ಹೆಸರಿನಲ್ಲಿ, ಆ ಭ್ರಾಮರಿಯ ಹೆಸರಿನಲ್ಲಿ ಏನೇ ಕಾರ್ಯಕ್ರಮ ನಾವು ಮಾಡಿದರೂ ಕೂಡ ಅದಕ್ಕೆ ತಾಯಿಯ ಪೂರ್ಣ ಆಶೀರ್ವಾದ ಖಂಡಿತ ಇರ್ತದೆ. ಮಾತ್ರ ಅಲ್ಲ, ಇವರು ಮಾಡ್ತಾ ಇರುವಂತಹ ಒಂದು ಸೇವೆ ಕೂಡ ಅದೇ ರೀತಿ ಉಂಟು. ಕೇವಲ ಯಕ್ಷಗಾನವನ್ನು ಮಾತ್ರ ಪ್ರದರ್ಶನ ಮಾಡುವ ಉದ್ದೇಶದಿಂದ ಒಂದು ಪರಂಪರೆಯನ್ನು ಇವರು ಕಟ್ಟಿದ್ದಲ್ಲ, ಅದರ ಜೊತೆಗೆ ಭಾಳ ಎಲೆಯ ಮರೆಯ ಕಾಯಿಯಾಗಿ ಇರತಕ್ಕಂತಹ ಈ ಕ್ಷೇತ್ರದಲ್ಲಿ ತುಂಬ ದುಡಿದಂತಹ, ಅರ್ಪಣಾಭಾವದಿಂದ ದುಡಿದಂತಹ ಕಲಾವಿದರನ್ನು ಗುರುತಿಸಿ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಆಗಿನಿಂದಲೂ ಎಲ್ಲ ಅತಿಥಿಗಳು ಹೇಳಿದರು, ಹಿಮ್ಮೇಳದ ಕಲಾವಿದರು ಇರ್ಬೋದು, ತೆರೆಯ ಮರೆಯಲ್ಲಿ ಕೆಲಸ ಮಾಡುವಂಥ ನೇಪಥ್ಯದ ಚೌಕಿಯ ಕಲಾವಿದರು ಇರ್ಬೋದು, ಸಂಘಟನೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಇವರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ನಮಗೆ ಕಾಣೋದಿಲ್ಲ. ಸಾಮಾನ್ಯವಾಗಿ ಯಕ್ಷಗಾನದ ಅರ್ಥಧಾರಿಗಳಾಗಲಿ, ವೇಷಧಾರಿಗಳಾಗಲಿ, ಅಥವಾ ಹಿಮ್ಮೇಳದ ಭಾಗವತರಾಗಲಿ, ಅವರು ತುಂಬ ಪ್ರಚಾರದಲ್ಲಿರ್ತಾರೆ. ಅವರ ಬೇರೆ ಬೇರೆ ಶೈಲಿ ಮತ್ತು ಅವರ ಕೊಡುಗೆಗಳನ್ನು ಸಮಾಜ ನೆನಪು ಮಾಡ್ತದೆ. ಆದರೆ ಅದರ ಹಿಂದೆ ಇಡೀ ಒಂದು ಕಾರ್ಯಕ್ರಮಕ್ಕೆ ಒಟ್ಟಂದವನ್ನು ನೀಡತಕ್ಕಂತಹ ಬೇರೆಯೇ ಕಲಾವಿದರ ಒಂದು ಗಡಣ ಇದೆ. ಅಂಥವರು ಎಷ್ಟು ಪರಿಶ್ರಮ ವಹಿಸಿ, ಈಗೆಲ್ಲ ಆದರೆ ಬೇರೆ ಬೇರೆ ಒಂದು 4-5 ಮಂದಿ ಇರ್ತಾರೆ, ಮದ್ಲೆಗಾರರು ಅಥವಾ ಭಾಗವತರು ಇತ್ಯಾದಿಗಳೆಲ್ಲ. ಆದರೆ ಹಿಂದೆ ಮೈಕ್ಗಳು ಕೂಡ ಇಲ್ಲದಂತಹ ಸಮಯದಲ್ಲಿ ಸೋರೆಬುರುಡೆಯ ಆ ಒಂದು ಶ್ರುತಿಯ ಹಿಮ್ಮೇಳದಲ್ಲಿ ಕಲಾವಿದರು ಅಹರ್ನಿಶಿ
ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ರಂಗಸ್ಥಳದಲ್ಲಿ ಒಬ್ಬರೇ ಭಾಗವತರು, ಒಬ್ಬರೇ ಹಿಮ್ಮೇಳದ ಕಲಾವಿದರು, ಹೀಗೆ ಆಗ್ತಾ ಇದ್ದಂಥ ಕಾಲದಲ್ಲಿ ನಾವು ನೋಡಿದ್ದೇವೆ ನಮ್ಮ ಎಳವೆಯಲ್ಲಿ. ನಿಜವಾದ ಇವತ್ತಿನ ಈ ಒಂದು ಕಲೆಯನ್ನು ಕಟ್ಟಿ ನಿಲ್ಲಿಸಿದವರು ಯಾರು ಅಂತ ಕೇಳಿದರೆ ಆ ಹಿರಿಯರು. ಭಾಳ ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ. ಯಕ್ಷಗಾನದ ತೆಂಕು ಆಗಲಿ, ಬಡಗು ಆಗಲಿ, ಬಡಾಬಡಗು ಆಗಲಿ, ಈ ಎಲ್ಲ ತಿಟ್ಟುಗಳ ಶೈಲೀಕೃತವಾದ ಯಕ್ಷಗಾನವನ್ನು ಈ ಹೊತ್ತಿಗೂ ಪಾರಂಪರಿಕವಾಗಿ ಉಳಿಸಿಕೊಂಡು ಬಂದಿರತಕ್ಕಂತಹ ಒಂದು ಕಲಾವಿದರ ಗಣನ, ಅವರ ಕೊಡುಗೆ ಬಹಳ ದೊಡ್ಡದು. ಆ ಕಾಲಕ್ಕೆ ಈಗ ಇರತಕ್ಕಂಥ ವಿದ್ಯುನ್ಮಾನ ಮಾಧ್ಯಮಗಳು ಇರಲಿಲ್ಲ. ಅದನ್ನು ಸಾರ ಸಂಗ್ರಹವಾಗಿ ದಾಖಲಿಸಿ ಇಡುವಂಥ ಪ್ರಯತ್ನಗಳು ಕೂಡ ಆ ಕಾಲದಲ್ಲಿ ನಡೆಯಲಿಲ್ಲ. ಆದ್ದರಿಂದ ಎಷ್ಟೋ ಅನರ್ಘ್ಯವಾದಂತಹ ಕೊಡುಗೆಗಳನ್ನು ಕೊಟ್ಟಂತಹ ಕಲಾವಿದರನ್ನು ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ. ಬಹುಶಃ ನಮ್ಮ ಪುಣ್ಯ, ನಮ್ಮ ಬಾಲ್ಯದಲ್ಲಿ ಅಂತಹ ಅನೇಕ ಕಲಾವಿದರು ನೋಡುವಂಥ ಒಂದು ಅವಕಾಶ ನಮಗೆ ಬಂದಿತ್ತು ಮತ್ತು ಅವರ ಒಡನಾಟದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನಮಗೆ ಬಂದಿತ್ತು. ಆದರೆ ಇವತ್ತು ಏನಾಗಿದೆ ಅಂದರೆ, ಇವತ್ತು ಡಿಜಿಟಲ್ ಯುಗ, ನಾವು ಗ್ಲೋಬಲೈಸೇಷನ್ ಆದಂಥ ಒಂದು ಸ್ಥಿತಿಯಲ್ಲಿದ್ದೇವೆ. ಏನಿದ್ರೂ ಕೂಡ ವರ್ಚುವಲ್ ಮಾಧ್ಯಮದಲ್ಲಿ ಅಥವಾ ವರ್ಚುವಲ್ ವೇದಿಕೆಯಲ್ಲಿ ಎಲ್ಲವನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಕಲ್ಕೂರು ಹೇಳಿದಾಗೆ ಬಹುಶಃ ಕೊರೋನಾದ ಆ ದಿವಸಗಳಿಂದ ಈಗ ಅದು ಇನ್ನಷ್ಟು ಪ್ರಬಲವಾಗಿ ಬೆಳೆದಿದೆ. ಎಷ್ಟು ಯೂಟ್ಯೂಬ್ಗಳಿದ್ದಾವೆ, ಲೆಕ್ಕಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚಾನಲ್ಗಳಿದ್ದಾವೆ, ಎಷ್ಟು ಪತ್ರಿಕೆಗಳಿದ್ದಾವೆ. ಆದರೆ ಮೂಲಭೂತವಾಗಿ ಈ ನಾಡಿನಲ್ಲಿ ಹುಟ್ಟಿ ಜಗದಗಲ ಬಹುಶಃ ತಮ್ಮ ಆ ಮಾಧ್ಯಮದ ಒಂದು ಹೆಚ್ಚುಗಾರಿಕೆಯನ್ನು ತೋರಿಸಿದಂತಹ ಕೆಲವೇ ಪತ್ರಿಕೆಗಳು ಇವತ್ತಿಗೂ ಕೂಡ, ಉದಯವಾಣಿಯಂತಹ ಪತ್ರಿಕೆಗಳನ್ನು ನೋಡದೇ ಇದ್ದರೆ ನಮಗೆ ಬೆಳಗಿನ ಚಹಾ ಅದು ರುಚಿಸುವುದಿಲ್ಲ. ನಮ್ಮ ಬೆಳಗು ಆಗುವುದೇ ಅದರಲ್ಲಿ. ಆ ರೀತಿಯಾದಂತಹ ಆ ಒಂದು ಪ್ರತಿಷ್ಠೆಯನ್ನು ಈ ಹೊತ್ತಿನವರೆಗೂ ಕೂಡ ಅದು ಉಳಿಸಿಕೊಂಡಿದ್ದಾರೆ. ಆಗ ಉದ್ಘಾಟಕರಾಗಲಿ ಅಥವಾ ಶಾಸಕರಾಗಲಿ ಹೇಳಿದರು, ಇದು ಮಾಧ್ಯಮ ಯುಗ, ಹಾಗಾಗಿ ಸುದ್ದಿಯ ಬೆನ್ನು ಹತ್ತಿ ಹೋಗುವಂತಹ ಆ ಒಂದು ಪತ್ರಕರ್ತರಿಗೆ ಬೇರೆ ಕಡೆಗೆ ಗಮನ ಕೊಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಉಳಿದವರನ್ನು ವೈಭವೀಕರಿಸ್ತಾರೆ ಹೊರತು ಅವರು ಯಾರು ಏನು ಎನ್ನುವುದೇ ನಮಗೆ ಗೊತ್ತಿರುವುದಿಲ್ಲ. ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದನ್ನು ಅವರು ಸಂಗ್ರಹ ಮಾಡಿ ಮರುದಿವಸ ಮುಖ ಪುಟದಲ್ಲಿ ಹಾಕ್ತಾರೆ, ಪತ್ರಿಕೆಯಲ್ಲಿ ಹಾಕ್ತಾರೆ. ಆದರೆ ಅಂಥವರು ಕೂಡ ಇವತ್ತು ಯಕ್ಷಗಾನದಲ್ಲಿ ಪ್ರಭಾವಿತರಾಗಿ ಯಕ್ಷಗಾನದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಇದು ಯಕ್ಷಗಾನದ ಒಂದು ಶ್ರೇಷ್ಠತೆ ಅಂತ ನಾನು ಹೇಳ್ತೇನೆ, ಖಂಡಿತಕ್ಕೂ. ಯಾಕಂದರೆ ಹಿಂದೆ ಎಲ್ಲ ಇದು ಸಾಮಾನ್ಯ. ನಮ್ಮ ಕುಪ್ಪಣ್ಣ ಹಳೆಯ ಮಿತ್ರರಿದ್ದಾರೆ, ಬಾಳಾಜಿಯವರು, ಅವರ ಮಗ ನಮ್ಮ ಉಳಿತಾಯರು ಬಹಳ ದೊಡ್ಡ ಕಲಾವಿದರು. ನಾವು ಎಳವೆಯಲ್ಲಿ ನೋಡಿದ್ದೇವೆ. ಆಗ ಚಾಪೆ ಇರಲಿಲ್ಲ, ನಾವು ನೆಲದಲ್ಲಿ ನಿಂತು ಕೂತು ಬೆಳಿಗ್ಗೆ ಆಗುವ ಎಲ್ಲ ಧೂಳುಮಯ. ಮಾತ್ರ ರಂಗಸ್ಥಳದಲ್ಲಿ ಏನೆಲ್ಲ ಮಣಿ ಸರಕು ಬಿದ್ದಿದೆ ಅಂತ ಅದನ್ನು ಎಕ್ಕಿಕೊಂಡು ಹೋಗಿ ಮನೆಯಲ್ಲಿ ಆಟ ಆಡುವುದು ಕೂಡ ಇತ್ತು. ನಮ್ಮ ಮಕ್ಕಳಾಟಿಗೆಲ್ಲ ಹಾಗೆ ಕಳೆದಿದೆ ಬಾಲ್ಯ. ಹಾಗಾಗಿ ನಾವು ಅದನ್ನು ನೋಡುತ್ತಾ ಬಂದಿದ್ದೇವೆ. ಆ ಬಯಲಾಟಗಳ ಇಡೀ ರಾತ್ರಿ ನಡೆಯುತ್ತಾ ಇದ್ದಂತಹ ಬಯಲಾಟಗಳು, ಪೂರ್ಣಾವಧಿಯ ಒಂದೇ ಪ್ರಸಂಗ, ಒಂದು ಪದ್ಯವೂ ಬಿಡಲಿಕ್ಕಿಲ್ಲ ಅಲ್ಲಿ. ಆದರೆ ಆಮೇಲೆ ಬಂತು ಆಯ್ದ ಪ್ರಸಂಗಗಳನ್ನು ಒಟ್ಟು ಮಾಡಿಕೊಂಡು ರಾತ್ರಿ ಬೆಳಗು ಮಾಡುವಂಥದ್ದು, ಅದು ಒಂದು ಪರಂಪರೆ ಬಂತು. ಆದರೆ ಈಗ ಕಾಲಮಿತಿಯ ಪ್ರದರ್ಶನಗಳು ಜನಪ್ರಿಯ ಆಗ್ತಾ ಇದ್ದಾವೆ. ಯಾರಿಗೂ ಕೂಡ ಇಡೀ ರಾತ್ರಿ ನಿದ್ರೆ ಒಂದು ಬಿಟ್ಟು ಇರುವಂತಹ ಒಂದು ಸ್ಥಿತಿ ಇಲ್ಲ. ಕಟೀಲಿನ ಹರಕೆ ಆಟಗಳಾಗ್ತಾ ಇದ್ದಾಗಲೂ ಕೂಡ ರಕ್ತಬೀಜನ ಪ್ರವೇಶ ಆಗುವಾಗ ಅಲ್ಲಿ ವೇದಿಕೆಯಲ್ಲಿ ಆಟ ಆಗ್ತದೆ ಹೊರತು ನಮಗೆ ಸಭೆಯಲ್ಲಿ ಜನ ಕಾಣುವುದಿಲ್ಲ. ಇಂಥ ಒಂದು ಸ್ಥಿತಿ ಆದದ್ದರಿಂದ ಬದಲಾವಣೆಗಳು ಸಹಜ. ಹಾಗಾಗಿ ಇದನ್ನೊಂದು ಸವಾಲಾಗಿ ತಗೊಂಡು ಈ ಒಂದು ಸಂದರ್ಭಗಳಲ್ಲಿ ಕೂಡ ರಾತ್ರಿಯಿಡೀ ಯಕ್ಷಗಾನವನ್ನು ಮಾಡಿದರೆ ಜನ ಸೇರ್ತಾರೆ, ಆ ರೀತಿಯಾದಂಥ ಸಂಯೋಜನೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಭ್ರಾಮರಿ ತಂಡ ತೋರಿಸಿಕೊಟ್ಟಿದೆ. ನಾನು ಈಗ 8 ವರ್ಷಗಳಿಂದ ಕಾರ್ಯಕ್ರಮ ಆಗ್ತಾಯಿದೆ, ಅದನ್ನು ಕಟ್ಟಿ 9 ವರ್ಷಗಳಾಯಿತು ಅಂತ ಹೇಳಿದರು. ಈ 9 ಅಥವಾ 8ಕ್ಕೆ ತುಂಬ ಮಹತ್ವ ಇರುವಂಥದ್ದು. ಆದರೆ ಇಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಗಳ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ, ನೋಡಿದ್ದೇವೆ. ಒಂದು 4-5 ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ, ಎಲ್ಲ ಸಂದರ್ಭಗಳಲ್ಲಿ ಬಂದಿದ್ದೇನೆ ಅಂತಲ್ಲ. ಆದರೆ ಅಚ್ಚುಕಟ್ಟಾದಂಥದ್ದು ವ್ಯವಸ್ಥೆ, ಯಾವ ಪಾತ್ರಕ್ಕೆ ಯಾರನ್ನು ಮಾಡ್ಬೋದು, ಯಾವ ಪ್ರಸಂಗ ಮಾಡಿದರೆ ಅದು ಜನಾಕರ್ಷಣೆಯನ್ನು ಪಡೆಯುವುದಕ್ಕೆ ಸಾಧ್ಯ, ಅದು ಎಂಥ ಕಲಾವಿದರು ಅದರಲ್ಲಿ ಇರಬೇಕು, ಈ ಎಲ್ಲ ಒಂದು ಲೆಕ್ಕಾಚಾರ ಇದ್ದಂತಹ ಪತ್ರಕರ್ತರು ನಮ್ಮಲ್ಲಿದ್ದಾರೆ ಎನ್ನುವುದು ಬಹಳ ಸಂತೋಷದ ವಿಷಯ.
ಆ ಪತ್ರಕರ್ತರ ಬಳಗದಲ್ಲಿಯೂ ಕೂಡ ಕಲಾವಿದರಿದ್ದಾರೆ. ಇವತ್ತು ಪ್ರೆಸ್ ಕ್ಲಬ್ ದಿನಾಚರಣೆ ಮಾಡುವಾಗ ಅವರು ಆಟ ಮಾಡ್ತಾರೆ, ಯಕ್ಷಗಾನ ಮಾಡ್ತಾರೆ, ಅವರ ವೇಷ ಆಗ್ತಾರೆ. ಅಷ್ಟರ ಮಟ್ಟಿಗೆ ಪತ್ರಕರ್ತರ ಅಭಿರುಚಿ ಇವತ್ತು ಇದೆ. ಮಾತ್ರ ಅಲ್ಲ, ವಿಮರ್ಶೆ ಮಾಡುವಂಥ ವಿದ್ವಾಂಸರು ಕೂಡ ಹುಟ್ಟಿಕೊಂಡಿದ್ದಾರೆ. ಈಗ ನಮ್ಮ ಕಾಲದಲ್ಲೆಲ್ಲ ಉದಯವಾಣಿಯಲ್ಲಿ ಆಗ ಈಶ್ವರಯ್ಯನವರು ಅಥವಾ KM ರಾಘವ ನಂಬಿಯಾರವರು ಅವರು ಯಕ್ಷಗಾನದ ಕಲಾವಂತಿಕೆಯ ಬಗ್ಗೆ, ಸಂಗೀತದ ಬಗ್ಗೆ ಬಹಳ ದೊಡ್ಡ ವಿಮರ್ಶಕರು, ಮಾತ್ರ ಒಳ್ಳೆಯ ಲೇಖನಗಳನ್ನೆಲ್ಲ ಬರೀತಾ ಇದ್ದರು. ಆದರೆ ಈಗಲೂ ಕೂಡ ಅಂಥ ಯುವಕರು ಹುಟ್ಟುಕೊಂಡಿದ್ದಾರೆ. ಈಗ ಮಚ್ಚಿನ ಅವರು ಯಾವುದೋ ಒಂದು ನಮ್ಮ ಬೆಳ್ತಂಗಡಿಯಲ್ಲಿ ಮೊಳೆಯಲ್ಲಿ ಇದ್ದುಕೊಂಡು ಯಕ್ಷಗಾನದ ಬಗ್ಗೆ ವಿಶೇಷವಾದಂತಹ ಆಸ್ತಿಯನ್ನು ವಹಿಸಿಕೊಂಡು ಸುಮಾರು ಸಂಘಟನೆಯಲ್ಲಿ ಕೂಡ ಅವರಿದ್ದಾರೆ. ಕುಂದಾಪುರದವರೆಗೆ ಹೋಗ್ತಾರೆ ಅವರು. ಆಮೇಲೆ ಅಷ್ಟೇ ಚೆನ್ನಾಗಿ ಅವರು ಲೇಖನಗಳನ್ನು ಬರೀತಾರೆ, ವಿಮರ್ಶೆಯನ್ನು ಬರೀತಾರೆ. ಅಂಥವ್ರು ತುಂಬ ಇದ್ದಾರೆ. ಈಗ ಸತೀಶ್ ಮಂಜೇಶ್ವರ ಅವರು ಯಕ್ಷಗಾನದ ಬಗ್ಗೆ ಇಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಆದರೆ ನೋಡಿ, ಹಾಗಾಗಿ ಸದ್ದಿಲ್ಲದೆ ಈ ರಂಗದಲ್ಲಿ ಕೆಲಸ ಮಾಡುವಂಥ ಮನೋಹರ ಪ್ರಸಾದ್ ಅವರು ವೇಷ ಮಾಡಿದರೆ, ಅರ್ಥ ಹೇಳಿದ್ದಾರೆ ನಮ್ಮೊಟ್ಟಿಗೆಲ್ಲ. ನನ್ನ ಬಹುಶಃ ನಾನು ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿದ್ದ ಕಾಲ 2004ರಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಯಕ್ಷಗಾನ ಸಮ್ಮೇಳನ ಯಕ್ಷ ಪ್ರವೀಣ ಅಂತ ಇಲ್ಲಿ 2 ದಿವಸ ಮಾಡಿದ್ದೇನೆ. ಆ ದಿವಸ ಇಡೀ ಕಾರ್ಯಕ್ರಮ ನಿರೂಪಣೆ ಅವರು ಮಾಡಿದ್ದಾರೆ. ಮತ್ತು ಇವತ್ತು ಏನಾಗಿದೆ ಅಂದರೆ, ಪತ್ರಿಕೆಗಳು ಈ ಮೊದಲೆಲ್ಲ ಹೇಗಿತ್ತು, ಯಾರೋ ಸಿನಿಮಾ ತಾರೆಯರನ್ನು ದೊಡ್ಡದು ಮಾಡುವುದು ಅಥವಾ ರಾಜಕೀಯದ ವ್ಯಕ್ತಿಗಳವರ ಹಿಂದೆ ನೋಡುವುದು, ಮುಖಪುಟದ ಲೇಖನ ನೋಡಿದರೆ ಎಲ್ಲ ಅವರದ್ದೇ. ಆದರೆ ಇವತ್ತು ನೀವು ನೋಡಿ, ನಿಮಗೆಲ್ಲ ನೋಡಿದ್ದೀರಿ, ಫ್ರಂಟ್ ಪೇಜ್ನಲ್ಲಿ ಯಕ್ಷಗಾನದ ಬಗ್ಗೆ ಬರ್ತದೆ ಅಲ್ವಾ. ಯಕ್ಷಗಾನ ಕಲಾವಿದರು, ದೊಡ್ಡ ಕಲಾವಿದರು ಎಲ್ಲಿಯಾದರೂ ನಮ್ಮ ನಗಲಿ ಹೋದರೆ ಫ್ರಂಟ್ ಪೇಜ್ನಲ್ಲಿ ಬರೀತಾರೆ. ಈಗ ಮೊನ್ನೆ ಪಾತಾಳದವರು ಶೆಟ್ಟಿಗಾರರ ಬಗ್ಗೆ ಬರೆದರು ಅಲ್ವಾ, ಇಡೀ ಒಂದು ಪೇಜ್ ಕೊಡ್ತಾರೆ. ಹಾಗಿದ್ದರೆ ಈ ಯಕ್ಷಗಾನ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಮ್ಮ ಜನಜೀವನದಲ್ಲಿ, ನಮ್ಮ ಕರಾವಳಿಯ ಬದುಕಿನಲ್ಲಿ ಬೆಸೆದುಕೊಂಡಿದೆ ಎನ್ನುವುದನ್ನು ನಾವು ನೋಡಿದರೆ ಬಹಳ ಆಶ್ಚರ್ಯ ಆಗ್ತದೆ. ಮತ್ತು ಮಾಧ್ಯಮಗಳು ಅದಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದು. ಈಗ ನಾನು ಒಬ್ಬ ಸಂಘಟಕನಾಗಿ ತುಂಬ ಸಂಯೋಜನೆಗಳನ್ನು, ಸಂಘಟನೆಗಳೆಲ್ಲ ಮಾಡಿದ್ದೇನೆ. ಆದರೆ ನಾವೆಲ್ಲ ಬಹುಶಃ ಇದನ್ನು ಮಾಡುತ್ತೇವೆ ಅಂತ ಗೊತ್ತಾದದ್ದು ಜಗತ್ತಿಗೆ ಮಾಧ್ಯಮದಿಂದ. ಅಷ್ಟರ ಮಟ್ಟಿಗೆ ಮಾಧ್ಯಮಗಳು ಕಲೆಯನ್ನು ಪ್ರೋತ್ಸಾಹ ಮಾಡಿದೆ. ಯಕ್ಷಗಾನ ಒಂದು ಕಾಲಕ್ಕೆ ಜಾನಪದ ಕಲೆ ಅಂತ ಅದನ್ನು ಹೇಳ್ತಾ ಇದ್ದರು. ಖಂಡಿತಕ್ಕೂ ಅಲ್ಲ. ಯಾಕಂದರೆ ಜಾನಪದ ಕಲೆ ಅಂತ ಹೇಳಿದರೆ ಅದಕ್ಕೊಂದು ಶಿಸ್ತು ಇರುವುದಿಲ್ಲ, ಅದಕ್ಕೊಂದು ಶಾಸ್ತ್ರೀಯ ಚೌಕಟ್ಟು ಇರುವುದಿಲ್ಲ. ಆದರೆ ಯಕ್ಷಗಾನ ಹಾಗಲ್ಲ. ಈಗಾಗಲೇ ಹಿಂದೆ ಮಾತನಾಡಿದರು, ಹೇಳಿದರು, ಅದರಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ಆಮೇಲೆ ಅದರಲ್ಲಿ ನೃತ್ಯಗಾರಿಕೆ ಇದೆ, ಪ್ರಸಾದನ ಕಲೆ ಇದೆ. ಈ ಎಲ್ಲವೂ ಕೂಡ ಶಾಸ್ತ್ರೀಯವಾದ ಒಂದು ರೀತಿಯಲ್ಲಿಯೇ ಇರತಕ್ಕಂಥ, ಅದಕ್ಕೆ ನಿಯಮ ಕೂಡ ಇದೆ. ಯಕ್ಷಗಾನದ ಸಭಾಲಕ್ಷಣ ಇದೆ, ಪಾರ್ಥಿಸುಬ್ಬ, ಅದಕ್ಕೆ ಅನುಗುಣವಾಗಿ ರಂಗಸ್ಥಳ ಎಷ್ಟು ಅಳತೆಯ ಒಳಗೆ ಇರಬೇಕು, ಭಾಗವತರು ಹೇಗೆ ಕೂತ್ಕೊಳ್ಬೇಕು, ರಂಗಸ್ಥಳ ಫೇಸ್ ಮಾಡಬೇಕಾದದ್ದೇನು, ಯಾವ ದಿಕ್ಕು, ಇದೆಲ್ಲವೂ ಕೂಡ ಶಾಸ್ತ್ರೀಯವಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ರಾಗ ತಾಳಗಳಿಗೂ ಕೂಡ ಶಾಸ್ತ್ರೀಯವಾದಂಥ ಹಿನ್ನೆಲೆ ಇದೆ. ಹಾಗಾಗಿ ಸುಮ್ಮನೆ ಯಾರೋ ಬಂದು ಯಕ್ಷಗಾನವನ್ನು ಮಾಡುವ ಹಾಗಿಲ್ಲ, ಯಶಧಾರಿ ಆಗುವ ಹಾಗಿಲ್ಲ, ಅಥವಾ ಅರ್ಥಧಾರಿಯೂ ಆಗುವ ಹಾಗಿಲ್ಲ, ಅಥವಾ ಭಾಗವತರು ಆಗುವುದಕ್ಕಿಲ್ಲ. ಅದಕ್ಕೆ ಬಹಳ ಕಾಲದ ಪರಿಶ್ರಮ ಖಂಡಿತ ಬೇಕಾಗ್ತದೆ. ಎಷ್ಟೇ ದೊಡ್ಡ ವೇಷಧಾರಿ ಆಗಲಿ, ಇವತ್ತು ಅವ ಕೋಡಂಗಿ ವೇಷ ಮಾಡಿಕೊಂಡು ರಂಗಸ್ಥಳಕ್ಕೆ ಬರುವುದು, ಅಲ್ಲಿಂದ ಆರಂಭ ಆಗ್ತದೆ. ಕೋಡಂಗಿಯಾಗಿ, ಬಾಲಗೋಪಾಲರಾಗಿ, ನಿತ್ಯ ಸ್ತ್ರೀ ವೇಷ ಕುಣಿದು, ಆಮೇಲೆ ಯಕ್ಷಗಾನದ ಬೇರೆ ಬೇರೆ ವಿಭಾಗದ ವೇಷಗಳನ್ನು ಮಾಡುವಂಥ ಪರಿಣತಿಯನ್ನು ಅವರು ಪಡೀತಾರೆ. ಆ ಒಂದು ಪರಿಶ್ರಮದಿಂದ ಮೇಲೆ ಬಂದು ಕೇವಲ ಏನು ಅವರ ಉದರಂಬರಣಕ್ಕೆ ಎಷ್ಟು ಬೇಕೋ ಅಷ್ಟು, ಅದು ಕೂಡ 6 ತಿಂಗಳ ತಿರುಗಾಟದಲ್ಲಿ ಸಂಪಾದನೆ ಮಾಡಿದರೆ ಆಯಿತು, ಮತ್ತು 6 ತಿಂಗಳು ಎಂಥದ್ದು ಇಲ್ಲ ಅವರಿಗೆ. ಅಂತಹ ಬಡತನದ ಒಂದು ಪರಿಸರದಲ್ಲಿ ನಮ್ಮ ಏನು ಪೆರುವಾಯಿ ನಾರಾಯಣ ಭಟ್ರಿದ್ದಾರೆ ಅವರ ಕಾಲದಲ್ಲಿ ಆಗ್ತಾಯಿತ್ತು. ಹಾಗಾಗಿ ಅಂಥವರನ್ನು ಆ ಕಾಲದಲ್ಲಿ ಮೆಚ್ಚುವವರೂ ಇರಲಿಲ್ಲ, ಆಟದವರನ್ನು ಮನೆಗೆ ಸೇರಿಸ್ತಾ ಇರಲಿಲ್ಲ ಅಂತ ಒಂದು ಕಾಲದಲ್ಲಿ. ಅದು ನಮಗಿಂತಲೂ ಮೊದಲು. ಆದರೆ ಇವತ್ತು ಏನಾಗಿದೆ, ಯಕ್ಷಗಾನ ಎನ್ನುವಂಥದ್ದು ಬೆಳೆದಿದೆ, ಕಲಾವಿದರಿಗೆ ಮಾನ್ಯತೆ ಬಂದಿದೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ಕೊಡುವಲ್ಲಿವರೆಗೆ, ಡಾಕ್ಟ್ರೇಟ್ ಪಡೆಯುವಲ್ಲಿವರೆಗೆ ಕಲಾವಿದರು ಇವತ್ತು ಸಮಾಜವರನ್ನು ಗುರುತಿಸಿದೆ. ಮಾತ್ರ ಅಲ್ಲ, ಅವರದ್ದೇ ಆದಂಥ ದಾಖಲೀಕರಣಗಳಾಗ್ತವೆ. ಯಕ್ಷಗಾನ ಅಕಾಡೆಮಿ ಆಗಿದೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತಿನ ವಿದ್ಯಾವಂತರಿದ್ದಾರೆ, ಡಾಕ್ಟ್ರುಗಳು ಎಷ್ಟು ಜನ ವೇಷ ಮಾಡಬೇಕು, ಎಂಜಿನಿಯರ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಉದ್ಯಮಗಳಿದ್ದಾರೆ. ವಿಧಾನಸಭೆಯಲ್ಲಿ ಆಟ ಆಗಿದೆ, ನಮ್ಮ ಕಲಾವಿದರು ಹೋಗಿ ಅವರನ್ನು ಟ್ರೈನಿಂಗ್ ಮಾಡಿದ್ದಾರೆ. ದೇಶ ವಿದೇಶಗಳಿಗೆ ಯಕ್ಷಗಾನ ಇವತ್ತು ಹೋಗ್ತಾ ಇದ್ದಾವೆ. ಯಕ್ಷಗಾನಕ್ಕೆ ಈಗ ಪಠ್ಯ ರಚನೆ ಕೂಡ ಆಗಿದೆ.
ಹಾಗಾಗಿ ಶಾಸ್ತ್ರೀಯವಾದ ನೆಲೆಗಟ್ಟಿನಲ್ಲಿ ಒಂದು ಶಿಷ್ಟವಾದಂಥ ಕಲೆಗೆ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂಥ ಯಕ್ಷಗಾನ ಬಹಳ ಬೃಹದಾಕಾರವಾಗಿ ಇವತ್ತು ಬೆಳೆದು ನಿಂತಿದೆ ಮತ್ತು ಒಂದು ಜಾಗತಿಕ ರಂಗದಲ್ಲಿ ಯಕ್ಷಗಾನ ಇವತ್ತು ಗುರುತಿಸುವ ಹಾಗಾಗಿದೆ. ದೇಶ ವಿದೇಶಗಳಿಗೆ ಹೋಗ್ತಾ ಇದೆ. ಬೇರೆ ಬೇರೆ ಸಂಘಟನೆಗಳು, ಈಗ ಕುಡುವರಂಥವರನ್ನು ನಾವು ಇಲ್ಲಿ ಇವರು ಸನ್ಮಾನಿಸಿದ್ದಾರೆ ಅಂತ ಹೇಳಿದರೆ ಸಂಘಟಕರ ಒಂದು ಕೊಡುಗೆ ಭಾಳ ದೊಡ್ಡದು. ಯೋಜಕಸ್ಯ ತತ್ರ ದುರ್ಲಭ ಅನ್ನೋದು ಮಾತುಂಟು. ಹಾಗಾಗಿ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಿದ್ದರೆ, ಅದಕ್ಕೆ ಸರಿಯಾದಂಥ ಕಲಾವಿದರು ಅದಕ್ಕೆ ಒದಗಿ ಬರಬೇಕು ಅಂತಿದ್ದರೆ, ಅವರಿಗೆ ಪಾತ್ರ ಹಂಚೋಣದಲ್ಲಿ ಕೂಡ ಒಂದು ವ್ಯವಸ್ಥಿತವಾದಂತಹ ರೂಪುರೇಷೆಯನ್ನು ಮಾಡಬೇಕಾಗ್ತದೆ. ಅಂಥದ್ದೆಲ್ಲ ಮಾಡಿದಾಗ ಮಾತ್ರ ಜನಾಕರ್ಷಣೆಯನ್ನೊಂದು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅದನ್ನು ಮಾಡುವಂಥ ಒಬ್ಬ ಸಂಯೋಜಕ ಅವ ತೆರೆಮರೆಯಲ್ಲಿ ಇರಬಹುದು, ಆದರೆ ಅವನ ಕೊಡುಗೆ ಬಹಳ ದೊಡ್ಡದು. ಹಾಗಾಗಿ ಅದನ್ನು ಗುರುತಿಸುವಂಥ ಒಂದು ಚಿಕಿತ್ಸಕ ದೃಷ್ಟಿ ಕೂಡ ಪತ್ರಕರ್ತರಿವರು ತೋರಿಸಿದ್ದಾರೆ. ಆ ನೇಪಥ್ಯದ ಕಲಾವಿದ ವಸಂತ ವಾಮದಪದ ಎಷ್ಟು ಸಮಯದಿಂದ ಇದ್ದರು. ಸುಮ್ಮನೆ ಒಬ್ಬ ಬಹಳ ಪಾಪದ ಮನುಷ್ಯ, ಸಜ್ಜನ ಮನುಷ್ಯ. ಆದರೆ ಅವರಿದ್ದಾರಂತ ಹೇಳುವಾಗ ಅದು ಹಕ್ಕಿನದು, ಅವರು ಬಂದು ಕೂತ್ಕೊಳ್ಳೋದು ಈ ಮೇಳದಲ್ಲಿ. ಚಕ್ರತಾಳ ಅವರಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಕರಿಬೇಕಂತಿಲ್ಲ. ಮೇಳದಲ್ಲೂ ಹೇಗೋ ಅವರು ಇರ್ತಾರಲ್ಲ, ಹೀಗೆ ನಾವು ಏನಾದರೂ ವಿಶೇಷ ಕಾರ್ಯಕ್ರಮ ಮಾಡುವಾಗ ವಸಂತರು ಬರ್ತಾರೆ ಅಂತ ಆದರೆ ಆ ಜಾಗ ಅವರಿಗೆ. ತೆರೆಯಿಂದ ಹಿಡಿದು ಚಕ್ರತಾಳದವರೆಗೆ ಮತ್ತು ಕಲಾವಿದರಿಗೆ ಬೇಕಾದ ಅನುಕೂಲಗಳನ್ನು ಒದಗಿಸಿಕೊಡುವವರೆಗೆ ಅವರ ಸಜ್ಜನಿಕೆ ಇದ್ದರೆ ಅದು ಅರ್ಥ ಆಗ್ತದೆ ಅಂತ ಕಲಾವಿದರು. ನಾರಾಯಣ ಭಟ್ರಂಥವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಿಮ್ಮೇಳಕ್ಕೆ ದೊಡ್ಡ ದೊಡ್ಡ ಶಕ್ತಿಗಳಾಗಿದ್ದಂಥ ಭಾಗವತರುಗಳಿದ್ದರು. ಅಂಥ ಭಾಗವತರಿಗೆ ಹೋಗಿ ಮೊದಲೆಗಾರಾಗಿ ಕೂತ್ಕೊಳ್ಳೋದೇ ಮೈ ನಡುಕ ತರುವಂಥದ್ದು. ಅಂಥ ಸಂದರ್ಭ ಸ್ವಲ್ಪ ಆಚೆ ಆದರೆ ಅಗರಿ ಅಂತವ್ರು ಅಲ್ಲಿಯೇ ಬೈತಾರೆ, ಇದರ ಜಾಗಟೆಯಲ್ಲಿ ಬಿಟ್ಟು ಕೊಡ್ತಾರೆ. ಅಂಥದ್ದನ್ನೆಲ್ಲ ನೋಡಿ ಹಾಗೆ ಬೆಳೆದು ಬಂದವರು ನೋಡಿ. ಈಗ ಪ್ರಾಥಮಿಕವಾದ ಅಭ್ಯಾಸ ಮಾಡಿ ಸೀದಾ ಹೋಗಿ ರಂಗಸ್ಥಳಕ್ಕೆ ಹೋಗುವಂಥವ್ರು ನಾವು ನೋಡ್ತೇವೆ, ಅದಲ್ಲ. ಹಾಗಾಗಿ ಯಕ್ಷಗಾನ ರಂಗದಲ್ಲಿ ಬಹುಶಃ ಸೇವೆ ಮಾಡಿ ದುಡಿದು ಅದಕ್ಕಾಗಿ ಪರಿಶ್ರಮ ಮಾಡಿ ಆ ಮೂಲಕ ಬೆಳೆದು ಈ ಕಲೆಯನ್ನು ನಿಲ್ಲಿಸುತ್ತ ಕಲಾವಿದರ ಕೊಡುಗೆಯನ್ನು ಯಾವ ಕಾಲಕ್ಕೂ ನಾವು ಮರೆಯುವ ಹಾಗಿಲ್ಲ. ಹಾಗಾಗಿ ಈಗಿನ ಕಾಲದವರು ಇವತ್ತು ಈ ಒಂದು ಅದರ ಫಲ ಏನಿದೆ, ಗಿಡವನ್ನು ನಟ್ಟವರು ಯಾರೋ, ಫಲ ಬರುವಾಗ ಅವರಿಲ್ಲ, ಆ ಫಲವನ್ನು ತಿನ್ನುವವರು ನಾವು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಎಷ್ಟು ಬಂದಿದ್ದಾರೆ ಈ ದೇಶದಲ್ಲಿ, ಆದರೆ ಆ ಸ್ವಾತಂತ್ರ್ಯ ಎನ್ನುವುದನ್ನು ಅನುಭವಿಸುವುದು ನಾವು. ಅವರೆಲ್ಲ ಹುತಾತ್ಮರಾಗಿ ಹೋಗಿದ್ದಾರೆ. ಹಾಗಾಗಿ ಆ ಕೃತಜ್ಞತೆ ನಮಗೆ ಬೇಕು. ನಾವು ಇವತ್ತಿಗೂ ಕೂಡ ನಾವು ಬೆಳೆದಿದ್ದೇವೆ ಅಲ್ಲ, ನಾವು ಇನ್ನೊಬ್ಬರ ಹೆಗಲ ಮೇಲೆ ನಿಂತು ಬದುಕಿದ್ದೇವೆ, ಸಾಧಿಸಿದ್ದೇವೆ. ಆ ಹೆಗಲು ಕೊಟ್ಟಂಥ ಹಿರಿಯರನ್ನು ಯಾವ ಕಾಲಕ್ಕೂ ನಾವು ನೆನಪಿಸಿಕೊಳ್ಳಬೇಕು. ಮನರಂಜನೆ ಎಲ್ರಿಗೂ ಬೇಕು, ಆದರೆ ಮನೋರಂಜನೆಯ ನೆಪದಲ್ಲಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಸದ್ಬುದ್ಧಿ ಉಂಟಲ್ಲ, ಅದಕ್ಕೆ ಒತ್ತಾಸೆಯಾಗಿ ಬರುವಂತಹ ವ್ಯಕ್ತಿಗಳ ಒಂದು ಸಹಕಾರ ಉಂಟಲ್ಲ, ಅದು ಬಹಳ ದೊಡ್ಡದು. ಈಗ ಇಲ್ಲಿ ವೇದಿಕೆಯಲ್ಲಿ ನೀವು ನೋಡ್ಬೋದು, ಯಾವುದೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಅತಿಥಿಗಳನ್ನು ಕರೆದದಲ್ಲ. ಯಾವುದಕ್ಕೆ ಯಾರು ಬೇಕು ಇರೋದನ್ನು ಅವರೇ ತೀರ್ಮಾನ ಮಾಡಿಕೊಂಡು ಕರೆದಿದ್ದಾರೆ. ನನ್ನನ್ನು ಕರೆಯುವಾಗಲೂ ಅವರೇ ಹೇಳಿದ್ದು ಅಂತ, ನಿಮ್ಮಂಥವರು ಒಂದು ಬೇಕು ನಮಗೆ ಅಂತೇಳಿ. ಯಾವ ನಿರೀಕ್ಷೆಯೂ ಅವರಿಗಿಲ್ಲ. ಸಾಮಾನ್ಯವಾಗಿ ಕಾರ್ಯಕ್ರಮ ಮಾಡುವಾಗ ನಮಗೆ ಹುಡುಗರಿಗೆ ಗೊತ್ತುಂಟು, ಖರ್ಚು ಉಂಟು, ಅದನ್ನು ಕೈಯಿಂದ ಹಾಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆಗ ಏನಾದರೂ ನಿರೀಕ್ಷೆ ಇಟ್ಟುಕೊಂಡೇ ಅತಿಥಿಗಳನ್ನು ನಾವು ಕರೀತೇವೆ. ಕೆಲವರು ಬೈಬಹುದು, ಯಾವಾಗ ಮುಗಿಯುವುದಿಲ್ಲ ಮಾರಾಯರೇ ಇರುವುದು ಅಂತ. ಅದು ಅನಿವಾರ್ಯ ನಮಗೆ. ನಾವು ಯಕ್ಷಗಾನದ ಕಾರ್ಯಕ್ರಮ ಈಗ 10-13 ವರ್ಷಗಳಿಂದ ಮಾಡ್ತಾ ಇದ್ದೇವೆ, ನಮಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ಉದ್ಯಮಿಗಳನ್ನು, ಪೋಷಕರನ್ನು ನಾವು ಕರೆದು ಅವ್ರಿಗೆ ಆ ಮನಸ್ಸು ಮಾಡ್ತಾರಲ್ಲ, ಇವರಿಲ್ಲಂದರೆ ಯಕ್ಷಗಾನಕ್ಕೆ ಬಂದು ಏನಾಗ್ಬೋದು ಬೇಡ ಅವರಿಗೆ. ನಮಗೆ 5-10 ಸಾವಿರ ಕೊಟ್ಟು ಅವ್ರು ಯಾಕೆ ಕೈ ತೊಳ್ಕೊಳ್ಬೇಕು. ಆದರೆ ಆ ಒಂದು ನಾವು ಅಷ್ಟಾದರೂ ಮಾಡ್ತೇವಲ್ಲ, ಅವರಿಗೆ ಏನಾದರೂ ಸಪೋರ್ಟ್ ಮಾಡಬೇಕು ಎನ್ನುವಂಥ ಭಾವ ಕರಾವಳಿಯಲ್ಲಿ ತುಂಬ ಮಂದಿ ಉದ್ಯಮಿಗಳಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಇರುವುದರಿಂದ ಯಕ್ಷಗಾನ ಈ ಹಂತಕ್ಕೆ ಬಂದು ನಿಂತಿದೆ. ಮತ್ತು ಬಹಳ ಸಂತೋಷ ಆಗ್ತದೆ ನನಗೆ. ಹಿಂದಿನ ಕಾಲದಲ್ಲಿ ಅದು ಗಂಜಿ ಮೇಳ ಅಂತ ಹೇಳೋದು, ಊಟಕ್ಕೆ ಪಡಿಕೊಟ್ರೆ ಆಯಿತು, ಮತ್ತೆ ಎತ್ತದಿಲ್ಲ. ಯಾವ ವಾಹನದ ಸೌಕರ್ಯವೂ ಇಲ್ಲ, ನಡ್ಕೊಂಡು ಹೋಗಬೇಕು. ಒಬ್ಬ ಕಲಾವಿದ ಹೋಗುವಾಗ ಎತ್ತಿನ ಗಾಡಿಯಲ್ಲಿ ಹೋದದ್ದುಂಟು. ನನ್ನ ಒಬ್ಬರು ಬಂಧುಗಳು ಜಲಂಧರಯ್ಯ ಅಂತ ಇದ್ದರು, ಅವರು ಈಗ ಬೇಗ ತೀರಿ ಹೋದ್ರವರು. ಅವರ ತಂದೆ ಒಳ್ಳೆಯ ಮನೆತನದವರು, ಆದರೆ ಅವರು ಗಾಡಿ, ಅವರಿಗೊಂದು ಎತ್ತಿನ ಗಾಡಿ, ಆ ಎತ್ತಿನ ಗಾಡಿಯಲ್ಲಿ ಅಲ್ಲಿ ಕಲ್ಮಡ್ಕದ ಡ್ರೆಸ್ ಎಲ್ಲ ಅದರಲ್ಲಿ ಹೊತ್ತುಕೊಂಡು ಹೋಗುದವರು. ಈ ರೀತಿಯಲ್ಲಿ ಯಕ್ಷಗಾನವನ್ನು ಕಟ್ಟಿ ಬೆಳೆಸಿದ ಹಿರಿಯರು ನಮ್ಮ ಕಾಲದಲ್ಲಿದ್ದರು. ಆದರೆ ಈಗ ರಾಜರಾಮ ಭಟ್ರಿಗೆ ಗೊತ್ತುಂಟು, ಎಲ್ಲ ಕಲಾವಿದರಲ್ಲೂ ಒಂದು 4 ವೀಲರ್ ಅಥವಾ 2 ವೀಲರ್ ಉಂಟೇ ಉಂಟು. ಅವರ ಕೆಲಸ ಆಯಿತು, ಅವರು ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಕೂಡ ಆಯಿತು.
ಶಾಂಭಟ್ರಂಥವರು ಅವರನ್ನು ಪೋಷಣೆ ಮಾಡಲಿಕ್ಕೆ ಇದ್ದಾರೆ. ಕರ್ನೂರು ಕೊರಗಪ್ಪರೆಯವರು ಈ ಪುರಭವನದಲ್ಲಿ ವಿಶೇಷವಾದ ಮಳೆಗಾಲದ ಆಟಗಳನ್ನು ಮಾಡಿ ಪಚ್ಚೆ ನೋಟು ಕಲಾವಿದ ನೋಡುವ ಹಾಗೆ ಮಾಡಿದ್ದಾರೆ. ಅಷ್ಟರವರೆಗೆ 100ಕ್ಕಿಂತ ಹೆಚ್ಚು ಯಾರಿಗೂ ಸಂಭಾವನೆ ಇಲ್ಲ. 200, 300, 500 ಎಲ್ಲ ಮಾಡಿದವರು ಅವರು. ಈಗ ನನಗೆ ಗೊತ್ತುಂಟು, ಒಂದು 5 ನಿಮಿಷದ ಅರ್ಥ ನಾನು ಹೇಳಿದರೂ ಕೂಡ ಒಂದು 3,000 ಕಿಸೆಗೆ ಬೀಳ್ತದೆ ಅಲ್ವಾ? ಅಂದರೆ ಆ ರೀತಿಯದ್ದಾದಂತಹ ಸೌಕರ್ಯಗಳು ಈಗಿನ ಕಲಾವಿದರಿಗೆ ಒದಗಿ ಬಂದದ್ದುಂಟು. ಇದಕ್ಕೆ ಏನೆಲ್ಲ ಕಾರಣ ಅಂತ ಹೇಳಿದರೆ, ಈ ಅಭಿರುಚಿಯನ್ನು ಈ ಮಟ್ಟಕ್ಕೆ ಬೆಳೆಸಿದವರು ಹಿರಿಯರು ಎನ್ನುವ ಕಾರಣಕ್ಕಾಗಿ. ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸವಲತ್ತುಗಳು ಈ ಕ್ಷೇತ್ರದಿಂದ ಅವರಿಗೆ ಸಿಕ್ಕಲಿಲ್ಲ. ಆದರೆ ಅವರಿಗೆ ಭಗವಂತನ ದಯೆ ಇದೆ. ಆ ಕಾರಣದಿಂದ ಬಹುಶಃ ಈ ಕಲೆ ಈ ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದನ್ನು ಈಗ ಬೆಳೆಸ್ತಾ ಇರತಕ್ಕಂತಹ ಪ್ರತಿಷ್ಠಿತ, ಸುಸಂಸ್ಕೃತ ಮತ್ತು ಸಾಮಾಜಿಕವಾದ ಬದ್ಧತೆಯಲ್ಲಿರತಕ್ಕಂಥ ಪತ್ರಕರ್ತರು ಮುಂದೆ ಬಂದಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಯಕ್ಷಗಾನಕ್ಕೆ ಅಳಿವಿಲ್ಲ. ಇದು ನಮ್ಮ ರಾಜ್ಯದ ಕಲೆ ಆಗಬೇಕು ಎನ್ನುವಂಥ ಕೂಗು ಉಂಟು. ಬೇರೆ ಬೇರೆ ಯಾವ್ಯಾವುದೋ ಕಲೆಗಳನ್ನು ನಾವು ಮೇಲ್ಮಟ್ಟದಲ್ಲಿ ನೋಡ್ತೇವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಮಾನ್ಯತೆ ಸಿಕ್ಕಿದೆ. ಯಕ್ಷಗಾನವನ್ನು ಸರಿಯಾಗಿ ಸ್ಟಡಿ ಮಾಡಿದರೆ ಅನೇಕ ವಿದೇಶಿಯರು, ಮಾರ್ತಾ ಆಸ್ಟನ್ ಅಂತವರೆಲ್ಲ ಬಂದು ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಇವತ್ತು ಯಕ್ಷಗಾನ ಏನು ಎನ್ನುವುದು ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ಅದಕ್ಕೆ ಸಿಗಬೇಕಾದಂತಹ ಮಾನ್ಯತೆ ಖಂಡಿತ ಸಿಗಲಿಲ್ಲ. ಅದು ಆಗಬೇಕು. ನಮ್ಮ ತುಳು ಭಾಷೆಗೂ ಹಾಗೆ, ಯಕ್ಷಗಾನಕ್ಕೂ ಹಾಗೆ. ಮತ್ತು ನಮ್ಮ ದಕ್ಷಿಣ ಕನ್ನಡದವರು, ಕರಾವಳಿಯವರು ತುಂಬ ಹಠ ಮಾಡಿ ಜಗಳ ಮಾಡಿ ಹೋಗುವವರಲ್ಲ. ಮಾಡದಿದ್ದರೆ ಅದು ಸಿಗುವುದಿಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳ ಮೂಲಕವಾದರೂ ಕೂಡ ಅಂತಹ ಕೆಲಸಗಳು ಮುಂದೆ ಆಗಬೇಕು. ಈ ಹುಮ್ಮಸ್ಸು, ರಾಜಕೀಯ ಇಚ್ಛಾಶಕ್ತಿ ಕೂಡ ಅದರ ಜೊತೆಗೆ ಇದ್ದುಕೊಂಡು ಮುಂದುವರಿಯಬೇಕು ಅಂತ ಹೇಳ್ತಾ ಹೆಚ್ಚಿಗೆ ಇನ್ನು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಎಲ್ಲರೂ ಯಕ್ಷಗಾನ ನೋಡಲಿಕ್ಕೆ ಬಂದವರು. ಆರಂಭದಲ್ಲಿ ಜನ ಭಾರಿ ಕಮ್ಮಿ ಇತ್ತು. ಯಕ್ಷಗಾನ ಈಗ ಶುರುವಾಗ್ತದೆ ಅಂತ ಹೇಳಿಕೊಂಡು ತುಂಬ ಮಂದಿ ಬಂದಿದ್ದಾರೆ. ಅದು ಗೊತ್ತಾಯ್ತು ಈಗ ಅಲ್ವಾ? ಆ ಕಾರಣದಿಂದ ನಿಮ್ಮ ತಾಳ್ಮೆಯ ಪರೀಕ್ಷೆ ಅಥವಾ ಸಮಯವನ್ನು ನುಂಗುವುದಕ್ಕೆ ನನಗೆ ಮನಸ್ಸಿಲ್ಲ. ಆದರೆ ವಿಶೇಷವಾಗಿ ಬಹಳ ಒಂದು ಒಳ್ಳೆಯ ಪ್ರತಿಷ್ಠಿತವಾದಂಥ ಒಂದು ವೇದಿಕೆ ಇವತ್ತು ಇಲ್ಲಿ ನಮಗೆಲ್ಲ ಲಭ್ಯ ಆಗಿದೆ. ಅದು ಒಂದು ಯೋಗ. ಮತ್ತು ಇವರು ಯಾವಾಗಲೂ ನಮಗೆಲ್ಲ ಬೇಕಾದವರೇ, ನಮ್ಮದೇ ಒಂದು ಬಲಗ. ಆದರೆ ಏನು ಮಾಡಿದ್ದಾರೆ ನೋಡಿ, ಅವರು ಕಟ್ಟಿದ್ದು ಸಂಸ್ಥೆ ವಾಟ್ಸಪ್ನಲ್ಲಿ ಕಟ್ಟಿದ್ದಾರೆ. ಆ ಮೂಲಕ ಸ್ಪಂದನೆ ಕೊಡಲಿಕ್ಕೆ ತುಂಬ ಜನ ದೇಶ ವಿದೇಶಗಳಲ್ಲಿ ಇವತ್ತಿದ್ದಾರೆ. ಝೂಮ್ ಮೀಟಿಂಗ್ ಮಾಡಲಿಕ್ಕೆ ಆಗ್ತದೆ, ಏನು ಮಾಡಲಿಕ್ಕೂ ವರ್ಚುವಲ್ ವೇದಿಕೆಯಲ್ಲಿ ಎಂಥದ್ದು ಮಾಡಲಿಕ್ಕೆ ಆಗ್ತದೆ. ಈಗ ಸರಕಾರವೇ ನಡೆಯುವುದು ವರ್ಚುವಲ್ ವೇದಿಕೆಯ ಮೇಲೆ. ಹಾಗಾಗಿ ಅದೆಲ್ಲ ಆಧುನಿಕ ಯುಗದ ಆ ಒಂದು ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡದ್ದು ಅಂತ ಅರ್ಥ. ಆದರೂ ಕೂಡ ಸೌಜನ್ಯ, ಶಿಷ್ಟಾಚಾರ ಉಂಟಲ್ಲ, ಬೇಡ ಮಾರಾಯರೆ ವಾಟ್ಸಪ್ನಲ್ಲಿ ಕಳಿಸಿ ಇನ್ವಿಟೇಷನ್ ಅಂತ ಹೇಳಿದರೆ ಅದು ಕೇಳದೆ ಮನೆಗೆ ಬಂದು ಕೊಟ್ಟಿದ್ದಾರೆ, ಜಡಿ ಮಳೆಗೆ. ಅಂದರೆ ಆ ಒಂದು ಶಿಷ್ಟಾಚಾರ, ಅದು ತುಳುನಾಡಿನ ಒಂದು ಸಂಪ್ರದಾಯ. ಅದನ್ನು ಇಟ್ಟುಕೊಂಡು ಬಹುಶಃ ಬಹಳ ವ್ಯವಸ್ಥಿತವಾಗಿ ಇಂತಹ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಯಕ್ಷಗಾನಕ್ಕೆ ಇಂತಹ ಒಂದು ಅವಕಾಶಗಳು ಇನ್ನಷ್ಟು ಲಭ್ಯ ಆಗಲಿ. ಆ ಮೂಲಕ ಯಕ್ಷಗಾನದ ಮೇಲ್ದರ್ಜೆಯನ್ನು ಎಲ್ಲರೂ ಕೂಡ ನೋಡುವಂಥ ರೀತಿಯ ಕಾರ್ಯಕ್ರಮಗಳು ಕೂಡ ಮೂಡಿ ಬರಲಿ ಅಂತ ಹೇಳ್ತಾ, ಈ ಭ್ರಾಮರಿ ಯಕ್ಷ ಮಿತ್ರರ ಈ ಸಂಘಟನೆ ಅದು ಈಗ 10 ವರ್ಷ ದಶಮಾನೋತ್ಸವ ಸಮೀಪಿಸ್ತಾ ಇದೆ. 10 ಅಲ್ಲ, 25 ಅಲ್ಲ, 50 ಅಲ್ಲ, 100 ವರ್ಷ ಅದು ಮುನ್ನಡೆಯಬೇಕು. ಅದನ್ನು ಕಟ್ಟಿದವರು ಸತೀಶ್ ಮತ್ತು ಅವರ ಬಳಗ ಎನ್ನುವಂಥದ್ದು ಆ ಕಾಲದವರೆಗೆ ಉಳಿಬೇಕು. ಆ ಮೂಲಕ ಯಕ್ಷಗಾನಕ್ಕೆ ಒಳಿತಾಗಲಿ ಅಂತ ಹೇಳ್ತಾ ನಮಗೆಲ್ಲ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶೂನ್ಯ ಸಂಪಾದನೆಯಿಂದ ಸುವರ್ಣ ಸಂಪಾದನೆವರೆಗಿನ ಯಕ್ಷಗಾನದ ಮತ್ತು ಕಲಾವಿದರ ಇತಿಹಾಸವನ್ನು ನಮಗೆ ಭಾಸ್ಕರ್ರಯ್ಯವರು ತಿಳಿಸಿದ್ದಾರೆ. ಏತು ಪುರ್ತುಗು ಮುಕಲ್ನ ಆಟ ಸುರು ಅಂತ ಹೇಳಿ ನಿರೀಕ್ಷೆ ಖಂಡಿತ ಬೇಡ. ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಧನ್ಯವಾದ ಸಮರ್ಪಣೆಯೊಂದಿಗೆ ವಿನಯ ಕೃಷ್ಣ ಕುರ್ನಾಡು ಅವರು ಧನ್ಯವಾದ ಸಮರ್ಪಣೆ ಮಾಡ್ತಾರೆ. 9 ಗಂಟೆಗೆ ಸರಿಯಾಗಿ ಯಕ್ಷಗಾನ ಪ್ರದರ್ಶನ ಆರಂಭ ಆಗ್ತದೆ. ಅದಕ್ಕಿಂತ ಮೊದಲು ಪೀಠಿಕೆಯನ್ನು ನಮ್ಮ ನುರಿತ ಕಲಾವಿದರು ಇದೇ ರಂಗಸ್ಥಳದಲ್ಲಿ ನುಡಿಸ್ತಾರೆ. ಈಗಾಗಲೇ ಕಲ್ಕೂರು ಕೇಳಿ ಅಂತೇಳಿದರು, ಅದನ್ನು ಕೇಳಿ ಆಮೇಲೆ ಯಕ್ಷಗಾನ ಪ್ರಾರಂಭ ಆಗ್ತದೆ. ಈಗ ಒಟ್ಟು ಸಭಾ ಕಾರ್ಯಕ್ರಮದ ಧನ್ಯವಾದವನ್ನು ವಿನಯ ಕೃಷ್ಣ ಕುರ್ನಾಡು ಅವರು ಮಾಡ್ತಾರೆ. ಅವರು ಕೂಡ ನಮ್ಮ ಈ ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇದರ ಸ್ಥಾಪಕರಲ್ಲಿ ಒಬ್ಬರು. ಸತೀಶ್ ಮಂಜೇಶ್ವರ ಅವರ ಜೊತೆ ಹೆಗಲಣೆಯಾಗಿ ಅವರು ಈ ಸಂಘಟನೆಯನ್ನು ಮುನ್ನಡೆಸ್ತಾ ಇರುವವರು. ಅವರಿಂದ ಈಗ ಧನ್ಯವಾದ ಸಮರ್ಪಣೆ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟಿನ ಆಶ್ರಯದಲ್ಲಿ
8ನೇ ವರ್ಷದ ಬ್ರಾಹ್ಮರಿ ಯಕ್ಷವೈಭವ ದೀಪ ಪ್ರಜ್ವಲನೆಯೊಂದಿಗೆ ಆರಂಭಗೊಂಡು ಇದೀಗ ಧನ್ಯವಾದ ಸಮರ್ಪಣೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಒಂದು ಪ್ರಶಸ್ತಿ ಪ್ರದಾನದ ಯಕ್ಷವೈಭವದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಹಿತನುಡಿಗಳನ್ನಿಟ್ಟಂತಹ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈಗ ತಾನೇ ಈ ಸಭೆ ಕಾರ್ಯಕ್ರಮದಲ್ಲಿದ್ದು ನಮ್ಮನ್ನು ಶುಭ ಸಂಸ್ಥಾನಗಳೊಂದಿಗೆ ತೆರಳಿದಂತಹ ನಮ್ಮ ಶಾಸಕರಾದಂಥ ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಗೌರವದಿಂದ ಶ್ರೀಯುತ ದೀಪವನ್ನು ಬೆಳಗಿಸಿದಂಥ ಶ್ರೀಯುತ ಟಿ ಜಿ ರಾಜಾರಾಮ್ ಭಟ್ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ವಿಶ್ವಕರ್ಮ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರು ಆದಂಥ ಶ್ರೀಯುತ SR ಹರೀಶ್ ಆಚಾರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಜೊತೆ ಯಾವಾಗಲೂ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡತಕ್ಕಂತಹ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ತೆರಳಿದಂಥ ಶ್ರೀಯುತ ಕಿರಣ್ ಕುಮಾರ್ ಸಾನ್ನಿಧ್ಯ ಎಂಟರ್ಪ್ರೈಸಸ್ ಮುಲ್ಕಿ ಇದರ ಆಡಳಿತ ನಿರ್ದೇಶಕರು ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇವತ್ತಿನ ಬ್ರಾಹ್ಮರಿ ಯಕ್ಷಮಣಿ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯರು ತೆಂಕುದೊಟ್ಟಿನ ಹಿರಿಯ ಹಿಮ್ಮೇಳ ಕಲಾವಿದರಾದಂಥ ಶ್ರೀಯುತ ಪೆರುವಾಯಿ ನಾರಾಯಣ್ ಭಟ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಬ್ರಾಹ್ಮರಿ ಯಕ್ಷ ಸೇವಾ ಪುರಸ್ಕಾರ ಪ್ರದಾನದಂತಹ ಯಕ್ಷಸಂಗಮ ಮೂಡಬಿದ್ದರೆ ಇದರ ಸಂಚಾಲಕರಾದಂಥ ಶ್ರೀಯುತ ಶಾಂತಾರಾಮ ಕೂಡುವ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಹಿರಿಯ ನೇಪಥ್ಯ ಕಲಾವಿದರಂತಹ ವಸಂತ ವಾಮದ ಪದವ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೆ ಜಗತ್ತಿನಾದ್ಯಂತಹ ಮಲಯಾಳಿ ಲೈವ್ ಮೂಲಕ ಯೂಟ್ಯೂಬ್ ಲೈವ್ ನೇರ ಪ್ರಸಾರವನ್ನು ನೀಡುತ್ತಿರುವಂತಹ ಮಲಯಾಳಿ ಲೈವ್ ಇದರ ಪ್ರಶಾಂತ್ ಮಲ್ಯಾಡಿ ಮತ್ತು ವಿಜಯ್ ಕುಮಾರ್ ಯಳಂತೂರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಸಂಯೋಜನೆಯನ್ನು ಅಂದರೆ ಒಂದು ಯಕ್ಷಗಾನ ಬಯಲಾಟ ಆಗಬೇಕು ಅಂತಾದರೆ ಕಲಾವಿದರು ಬಹಳ ಮುಖ್ಯ. ಅವರನ್ನೆಲ್ಲ ಕೂಡು ಹಾಕಿ ಸಂಯೋಜನೆ ಮಾಡಿದಂಥ ಶ್ರೀಯುತ ಮಾಧವ ಬಂಗೇರ ಕೊಳತ್ತಮಜಲು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ವೇದಿಕೆಯ ಮುಂಭಾಗ ಮತ್ತು ಎಲ್ಲ ಕಡೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಹಾಗೂ ಕಲಾ ಪ್ರೇಕ್ಷಕರಿದ್ದಾರೆ. ನಿಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಬಳಗದ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿದ್ದೀರಿ. ನಿಮಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಯಕ್ಷಗಾನ ವೈಭವವನ್ನು ನೋಡಲಿಕ್ಕಿದ್ದೀರಿ. ಯಕ್ಷಗಾನಂ ಗೆಲ್ಗೆ.